ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನನ್ನ ಹೆಸರು ಸಂಗೀತ. ಮದುವೆಯಾದ ನಂತರ ನನ್ನ ಜೀವನ ತುಂಬಾ ಸಂತೋಷವಾಗಿತ್ತು. ಆದ್ರೆ ಮದುವೆಯಾದ 1 ವರ್ಷಕ್ಕೆಲ್ಲ ನನ್ನ ಗಂಡ ಸತ್ತು ಹೋದ್ರು. ನನ್ನ ಅತ್ತೆ ಹೇಳಿದ್ರು, ಮನೆಗೆ ನನ್ನ ಮಗಳು ಮತ್ತು ಅಳಿಯ ಬರ್ತಾ ಇದ್ದಾರೆ, ನೀನು ಮನೆಯನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಹೊಳೆಯುವಂತೆ ಮಾಡು ಅಂತ. ನಾನು ಎಷ್ಟೋ ಕಷ್ಟಪಟ್ಟು ರಾತ್ರಿ ಹಗಲು ಎನ್ನದೆ ಅವರು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ. ಅತ್ತೆ ಮತ್ತು ನಾದಿನಿಗೆ ಎಷ್ಟೊಂದು ಸೇವೆಗಳನ್ನು ಕೂಡ ಮಾಡ್ತಾ ಇದ್ದೆ. ಆದರೆ ಒಂದು ದಿನ ರಾತ್ರಿ ಅತ್ತೆ ನಾದಿನಿಯ ಮಾತು ಕೇಳಿ ನನ್ನನ್ನು ಮನೆಯಿಂದ ಹೊರ ಹಾಕಿದ್ಲು. ನಾನು ನನ್ನ ಗಂಡನ ಹಳೆಯ ಹಳ್ಳಿಯ ಮನೆಗೆ ವಾಪಸ್ ಬಂದು ಬಿಟ್ಟೆ. ನಾನು ತುಂಬಾ ಅಳುತ್ತಾ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ನನಗೆ ನ್ಯಾಯವನ್ನು ಕೊಡು ಅಂತ. ಒಂದು ದಿನ ರಾತ್ರಿ ನಾನು ನೀರನ್ನು ಕುಡಿಯಲು ಎದ್ದಾಗ ನೀರಿನ ಮಡಿಕೆ ನನ್ನ ಕೈ ಜಾರಿ ಕೆಳಗೆ ಬಿದ್ದು ಹೊಡೆದು ಹೋಯಿತು. ಕೆಳಗೆ ಬಗ್ಗಿ ನೋಡಿದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಯಾಕೆಂದ್ರೆ ಅಲ್ಲಿ ನೆಲದ ಮೇಲೆ ನೀರಿನ ಬದಲು ನನಗೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರು ಇರ್ಲಿಲ್ಲ. ನಾನು ಒಬ್ಬ ಅನಾಥಳಾಗಿದ್ದೆ. ನನ್ನ ಸೋದರ ಮಾವ ನನ್ನನ್ನು ಸಾಕಿ ಬೆಳೆಸಿದ್ರು. ನಾನು ಮದುವೆಯ ವಯಸ್ಸಿಗೆ ಬಂದಾಗ ಯಾರಾದರೂ ವಯಸ್ಸಾದ ವ್ಯಕ್ತಿ ದುಡ್ಡನ್ನು ಕೊಟ್ಟು ನನ್ನನ್ನು ಮದುವೆ ಮಾಡಿಕೊಂಡು ಅವರ ಜೊತೆ ಕರೆದುಕೊಂಡು ಹೋಗ್ಬೇಕು ಅಂತ ನನ್ನ ಮಾವ ನನ್ನನ್ನು ಸಾಕಿದ್ರು. ಅವರು ಅಂದುಕೊಂಡ ಹಾಗೆಯೇ ನನ್ನ ಮದುವೆಯನ್ನು ಒಬ್ಬ ವಯಸ್ಸಾದ ವ್ಯಕ್ತಿಯ ಜೊತೆ ಮಾಡಿದ್ರು. ನನ್ನ ಗಂಡ ನನಗಿಂತಲೂ 20 ವರ್ಷ ದೊಡ್ಡವರಾಗಿದ್ರು. ಅವರ ಮೊದಲ ಹೆಂಡತಿ ಜೊತೆ ಅವರಿಗೆ ವಿಚ್ಛೇದನವಾಗಿತ್ತು. ಈಗ ಮನೆಯಲ್ಲಿ ಕೆಲಸ ಮಾಡಲು ಅತ್ತೆಗೆ ಒಬ್ಬ ಕೆಲಸಗಾರರು ಬೇಕಾಗಿದ್ರು. ನಾನು ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಬಂದಾಗ ಅಲ್ಲಿನ ಪರಿಸ್ಥಿತಿಗಳು ತುಂಬಾ ವಿಭಿನ್ನವಾಗಿದ್ವು. ಮದುವೆಯ ಮೊದಲ ರಾತ್ರಿಯೇ ಅತ್ತೆ ನನಗೆ ಹೇಳಿದ್ರು, ನಾನು ನಿನ್ನನ್ನು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದೇನೆ, ಆದ್ದರಿಂದ ಇಲ್ಲಿ ನೀನು ಹೆಚ್ಚಾಗಿ ನಾಟಕ ಆಡುವ ಅವಶ್ಯಕತೆ ಇಲ್ಲ ಅಂತ. ನನಗೆ ಕೇವಲ 18 ವರ್ಷ. ನಾನು ತುಂಬಾ ಹೆದರಿಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೆ. ನನ್ನ ಗಂಡ ರೂಮಿಗೆ ಬಂದು ನನ್ನ ಮುಖವನ್ನು ನೋಡಿ, ನೀನು ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ದೀಯಾ? ನಾನೇನಾದರೂ ರಾಕ್ಷಸನ ರೀತಿ ಕಾಣಿಸುತ್ತೀನಾ? ನಾನು ನಿನ್ನನ್ನು ಏನು ಮಾಡೋದಿಲ್ಲ, ಎದ್ದು ಬಾ. ನೀನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ, ಎದ್ದು ಮೊದಲು ಹೋಗಿ ಊಟ ಮಾಡು ಅಂತ ಹೇಳಿದ್ರು. ನನ್ನ ಗಂಡ ಹೇಳ್ತಾ ಇದ್ರು, ನನ್ನ ಅಮ್ಮ ಸ್ವಲ್ಪ ಕೋಪಿಷ್ಠೆ, ನೀನು ಅವರ ಬಗ್ಗೆ ಟೆನ್ಷನ್ ತೆಗೆದುಕೊಳ್ಳಬೇಡ. ನಾನು ನಿನ್ನನ್ನು ಎಲ್ಲ ರೀತಿಯಿಂದಲೂ ತುಂಬಾ ಸಂತೋಷವಾಗಿ ಇಟ್ಟುಕೊಳ್ತೀನಿ. ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ನೀನು ತುಂಬಾ ಸಣ್ಣವಳು, ನಿನಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಾನು ನೋಡ್ಕೊಳ್ತೀನಿ. ನನ್ನ ಮೊದಲನೆಯ ಹೆಂಡತಿ ಕೂಡ ನನ್ನ ಅಮ್ಮನ ಕಾಟದಿಂದಲೇ ಈ ಮನೆಯನ್ನು ನನ್ನನ್ನು ಬಿಟ್ಟು ಹೊರಟು ಹೋದ್ಲು ಅಂತ ಹೇಳಿದ್ರು. ರಮೇಶ್ ಅವರ ಈ ಮಾತುಗಳು ನನಗೆ ಎಷ್ಟೋ ಸಮಾಧಾನ ತಂದಿದ್ವು. ಎಷ್ಟೋ ವರ್ಷಗಳ ನಂತರ ನನ್ನ ಜೊತೆ ಇಷ್ಟೊಂದು ಪ್ರೀತಿಯಾಗಿ ಇವರು ಮಾತನಾಡಿದ್ರು. ಆ ರಾತ್ರಿ ಮೊಟ್ಟ ಮೊದಲ ಬಾರಿ ನಾನು ನೆಮ್ಮದಿಯಾಗಿ ಉಸಿರಾಡಿದ್ದೆ. ನಾನು ಅಂದುಕೊಳ್ತಾ ಇದ್ದೆ, ಇನ್ನು ಮುಂದೆ ನನ್ನ ಜೀವನ ಪೂರ್ತಿಯಾಗಿ ಬದಲಾಗಬಹುದು ಅಂತ. ಆದ್ರೆ ನಾನು ಅಂದುಕೊಂಡಷ್ಟು ಸುಲಭವೇನೂ ಆಗಿರ್ಲಿಲ್ಲ ನನ್ನ ಜೀವನ. ದಿನದಿಂದ ದಿನಕ್ಕೆ ಅತ್ತೆ ನನ್ನ ಜೊತೆ ತುಂಬಾ ಕಠಿಣವಾಗಿ ನಡೆದುಕೊಳ್ತಾ ಇದ್ರು. ಆಕೆ ಬೆಳಿಗ್ಗೆ 4 ಗಂಟೆಗೆ ನನ್ನನ್ನು ಎಬ್ಬಿಸಿ, ಹೋಗಿ ದನ ಕರುಗಳಿಗೆ ಹುಲ್ಲನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ರು. ಹೊಲಕ್ಕೆ ಹೋಗಿ ಹಸು ಮತ್ತು ಎಮ್ಮೆಗಳಿಗೆ ಹುಲ್ಲನ್ನು ತಂದು ಹಾಕುವುದು, ಸಗಣಿ ಎತ್ತುವುದು, ಮನೆಯ ಎಲ್ಲಾ ಕೆಲಸವನ್ನು ಮಾಡುವುದು. ದಿನವೆಲ್ಲ ನಾನು ಕೇವಲ ಇದೇ ಕೆಲಸಗಳನ್ನೇ ಮಾಡ್ತಾ ಇದ್ದೆ. ನನ್ನ ಅತ್ತೆ ಆರಾಮವಾಗಿ ಮಂಚದ ಮೇಲೆ ಕುಳಿತುಕೊಂಡು ತಂಬಾಕು ತಿಂತಾ ಇದ್ರು. ಅವರು ಯಾವಾಗ್ಲೂ ನನಗೆ ಆದೇಶ ಹೇಳ್ತಾ ಇದ್ರು, ಸಂಗೀತ, ನನ್ನ ಕಾಲುಗಳನ್ನು ಒತ್ತು, ನನ್ನ ಕೈಗಳಿಗೆ ಮಸಾಜ್ ಮಾಡು, ಈ ದಿನ ಅಡಿಗೆ ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಅಂತ ಹೇಳ್ತಾ ಇದ್ರು. ಸಣ್ಣ ತಪ್ಪಿಗೂ ಅವರು ನನ್ನ ಕೂದಲನ್ನು ಹಿಡಿದುಕೊಂಡು ನನ್ನನ್ನು ಚೆನ್ನಾಗಿ ಹೊಡಿತಾ ಇದ್ರು. ನನ್ನ ಗಂಡ ಕೆಲಸದಿಂದ ವಾಪಸ್ ಬಂದಾಗ ಅತ್ತೆ ನನ್ನ ವಿರುದ್ಧ ಗಂಡನಿಗೆ ಚಾಡಿಗಳನ್ನು ಹೇಳ್ತಾ ಇದ್ಲು. ಮಗ, ಇವಳು ಪೂರ್ತಿ ದಿನ ಏನು ಕೆಲಸ ಮಾಡೋದಿಲ್ಲ, ಇವಳಿಗೆ ಅಡಿಗೆ ಮಾಡೋದಕ್ಕೆ ಕೂಡ ಬರೋದಿಲ್ಲ, ಇವಳನ್ನು ನೀನು ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಬೇಕು. ನೀನು ಇವಳನ್ನು ಇದೇ ರೀತಿ ಫ್ರೀ ಆಗಿ ಬಿಟ್ರೆ ಇವಳು ಕೂಡ ನಿನ್ನ ಮೊದಲ ಹೆಂಡತಿಯ ರೀತಿಯ ಓಡಿ ಹೋಗ್ತಾಳೆ ಅಂತ ಹೇಳ್ತಾ ಇದ್ರು. ಆದ್ರೆ ನನ್ನ ಗಂಡ ಅಮ್ಮನ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ತಾ ಇರ್ಲಿಲ್ಲ. ಅವರು ಸೈಲೆಂಟ್ ಆಗಿ ಊಟ ಮಾಡಿ ಕಣ್ಣಿನ ಸನ್ನೆ ಮಾಡಿ ನನ್ನನ್ನು ಕರೆದು, ನೀನು ಹೇಳು, ಈ ದಿನ ಅಮ್ಮ ನಿನಗೆ ಹೊಡೆದ್ರ, ಅವರು ನಿನಗೆ ಕಾಟ ಕೊಟ್ರ ಅಂತ ಕೇಳ್ತಾ ಇದ್ರು. ನಾನು ಅವರಿಗೆ ಏನನ್ನೂ ಹೇಳ್ತಾ ಇರ್ಲಿಲ್ಲ. ಆದ್ರೆ ಅವರ ಅಮ್ಮ ಹೊಡೆದ ಗುರುತುಗಳನ್ನು ಮಾತ್ರ ತೋರಿಸ್ತಾ ಇದ್ದೆ. ನನ್ನ ಸ್ಥಿತಿಯನ್ನು ನೋಡಿ ಅವರು ಎಷ್ಟೋ ದುಃಖ ಪಡ್ತಾ ಇದ್ರು. ಸಂಗೀತ, ನಾನು ನಿನ್ನನ್ನು ನನ್ನ ಅಮ್ಮನಿಂದ ಹೇಗೆ ತಾನೇ ಕಾಪಾಡ್ಲಿ, ನೀನೇ ಹೇಳು. ಆಕೆ ನನ್ನ ಹೆತ್ತಮ್ಮ. ನಾನು ಅವರ ಜೊತೆ ಹೇಗೆ ಗಲಾಟೆ ಮಾಡ್ಲಿ? ನಾನು ಅವರಿಗೆ ಎಷ್ಟೋ ಬುದ್ಧಿ ಹೇಳಿದ್ದೇನೆ, ಆದರೂ ಅಮ್ಮ ಮಾತ್ರ ಬದಲಾಗ್ತಾ ಇಲ್ಲ. ಆದ್ರೆ ನಾನು ನಿನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಡೋದಿಲ್ಲ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ರು. ದಿನಗಳು ಇದೇ ರೀತಿ ಕಳೀತಾ ಇದ್ವು. ನಮ್ಮ ಮದುವೆಯಾಗಿ ಈಗ 1 ವರ್ಷವಾಗಿತ್ತು. ಆದ್ರೆ ಇಲ್ಲಿಯವರೆಗೂ ನಮಗೆ ಮಕ್ಕಳಾಗ್ಲಿಲ್ಲ.
ಈ ಮಾತು ನನ್ನ ಅತ್ತೆಗೆ ಈಗ ಒಂದು ಅಸ್ತ್ರವಾಗಿ ಸಿಕ್ಕಿಬಿಟ್ಟಿತ್ತು. ಅತ್ತೆ ಯಾವಾಗಲೂ ನನ್ನನ್ನು ಬಂಜೆ, ದರಿದ್ರದವಳು ಅಂತ ಹೇಳ್ತಾ ಇದ್ರು. ಒಂದು ದಿನ ನಾನು ಬಟ್ಟೆಗಳನ್ನು ಒಗಿತಾ ಇರ್ಬೇಕಾದ್ರೆ ಅತ್ತೆ ನನ್ನ ಹತ್ತಿರ ಬಂದು ಕೋಲಿನಿಂದ ಜೋರಾಗಿ ನನ್ನನ್ನು ಹೊಡಿತಾ ಇದ್ರು. ನಾನು ಜೋರಾಗಿ ಕಿರಿಚಿಕೊಂಡಾಗ, "ನೀನು ಯಾಕೆ ಕಿರುಚಾಡ್ತಾ ಇದೀಯಾ? ನಿನ್ನ ಮದುವೆಯಾಗಿ 1 ವರ್ಷವಾಯ್ತು. ಆದ್ರೆ ನಮ್ಮ ಮನೆಗೆ ಒಂದೇ ಒಂದು ಮಗುವನ್ನು ಸಹ ಕೊಟ್ಟಿಲ್ಲ ನೀನು. ನಿನ್ನ ಮಾವ ನಿನ್ನ ಬಗ್ಗೆ ಸರಿಯಾಗಿ ಹೇಳಿದ್ರು. ನೀನು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ. ನೀನೊಬ್ಬಳು ಬಂಜೆ. ನೀನು ನನ್ನ ವಂಶವನ್ನು ನಿರ್ವಂಶ ಮಾಡಲು ಬಂದಿದೀಯ. ಆದ್ರೆ ನಾನು ಆ ರೀತಿ ಆಗಲು ಬಿಡೋದಿಲ್ಲ. ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಅಳುತ್ತಾ, "ಅತ್ತೆ, ಇದರಲ್ಲಿ ನನ್ನ ತಪ್ಪೇನಿದೆ? ನಾನು ಏನ್ ಮಾಡಿದೀನಿ? ಇದೆಲ್ಲವೂ ಆ ದೇವರ ಇಚ್ಛೆ. ದೇವರು ಕೊಟ್ಟಿಲ್ಲ ಅಂದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ?" ಅಂತ ಹೇಳಿದಾಗ ಅತ್ತೆ ನನ್ನ ಕೂದಲನ್ನು ಹಿಡಿದುಕೊಂಡು, "ನೀನು ನನಗೆ ಎದುರು ಮಾತಾಡ್ತೀಯಾ? ನಿನ್ನಿಂದ ಒಂದೇ ಒಂದು ಮಗುವನ್ನು ಕೂಡ ಕೊಡಲಾಗ್ಲಿಲ್ಲ ಅಂದ್ರೆ ನನ್ನ ಮನೆಯಿಂದ ತೊಲಗು. ನನ್ನ ಮಗನಿಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ. ಈ ಬಾರಿ ಇನ್ನು ಸುಂದರವಾದ ಗಟ್ಟಿಮುಟ್ಟಾದ ಹುಡುಗಿಯನ್ನು ಮದುವೆ ಮಾಡಿ ಕರೆದುಕೊಂಡು ಬರ್ತೀನಿ. ಅವಳು ನನ್ನ ಮನೆಗೆ ಒಂದು ಮಗುವನ್ನು ಕೊಡ್ತಾಳೆ" ಅಂತ ಹೇಳ್ತಾ ಇದ್ರು. ಸಾಯಂಕಾಲ ರಮೇಶ್ ಬಂದಾಗ ಅತ್ತೆ ನನ್ನ ಗಂಡನಿಗೆ ಹೇಳ್ತಾ ಇದ್ರು, "ಒಂದು ನಿನ್ನ ಹೆಂಡತಿ ಈ ಮನೆಯಲ್ಲಿರ್ಬೇಕು. ಇಲ್ಲದಿದ್ದರೆ ನಾನು ಈ ಮನೆಯಲ್ಲಿರ್ಬೇಕು. ನನಗೆ ಒಂದು ಗಂಡು ಮಗು ಬೇಕು. ಇವಳಿಂದ ಮಗುವನ್ನು ಹೆರಲು ಸಾಧ್ಯವಾಗಿಲ್ಲ ಅಂದ್ರೆ ಇವಳನ್ನು ತಕ್ಷಣ ಮನೆಯಿಂದ ಓಡಿಸಿಬಿಡು" ಅಂತ ಹೇಳ್ತಾ ಇದ್ರು. ನನ್ನ ಗಂಡ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಕುಳಿತುಕೊಂಡಿದ್ರು. ಯಾಕೋ ಅವರು ತುಂಬಾ ಸುಸ್ತಾದ ಹಾಗೆ ಕಾಣಿಸ್ತಾ ಇದ್ರು. ಅವರು ಈಗ ನನ್ನನ್ನೇ ನೋಡ್ತಾ ಇದ್ರು. ನಾನು ಬಾಗಿಲಿನ ಬಳಿ ನಿಂತುಕೊಂಡು ಕಣ್ಣೀರು ಹಾಕ್ತಾ ಇದ್ದೆ. ಅವರು ಈಗ ತನ್ನ ಅಮ್ಮನ ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ರು, "ಅಮ್ಮ, ಡಾಕ್ಟರ್ ಹೇಳಿದ್ದಾರೆ ನನಗೆ ಮಕ್ಕಳಾಗೋದಿಲ್ಲ ಅಂತ. ಇದರಲ್ಲಿ ನನ್ನ ಹೆಂಡತಿಯ ತಪ್ಪೇನೂ ಇಲ್ಲ. ನೀವು ಯಾಕೆ ಸುಮ್ಮನೆ ಅವಳನ್ನು ಆಡಿಕೊಳ್ತಾ ಇದ್ದೀರಾ? ನಾನು ಎಷ್ಟೇ ಮದುವೆಯಾದ್ರೂ ನನಗಂತೂ ಮಕ್ಕಳಾಗೋದಿಲ್ಲ." ಈ ಮಾತು ಕೇಳಿದ ತಕ್ಷಣ ಅತ್ತೆ ಕೋಪವಾಗಿ ಕೂಗಾಡ್ತಾ ಇದ್ರು, "ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಇನ್ನೊಂದು ಬಾರಿ ನಿನ್ನ ಮೇಲೆ ನೀನು ಆರೋಪಗಳನ್ನು ಹೊರಿಸ್ಕೋಬೇಡ. ಈ ಡಾಕ್ಟರ್ಗಳ ಮಾತುಗಳೇ ಬರೀ ಸುಳ್ಳು. ಅವರ ಮಾತುಗಳನ್ನು ನಂಬಬಾರದು. ನಿನ್ನೆ ಮೊನ್ನೆ ಬಂದ ಇವಳು ನಿನ್ನ ಮೇಲೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ. ನೀನು ನಿನ್ನ ಅಮ್ಮನಿಗೆ ಬುದ್ಧಿ ಹೇಳಲು ಬರ್ತಾ ಇದೀಯಾ?" "ಅಮ್ಮ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಂಗೀತಾಳದ್ದು ಯಾವುದೇ ತಪ್ಪಿಲ್ಲ. ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹಾಕುವುದಿಲ್ಲ. ಅವಳು ನನ್ನ ಹೆಂಡತಿ. ನಾನು ಬದುಕಿರುವವರೆಗೂ ಅವಳು ನನ್ನ ಜೊತೆ ಇದೇ ಮನೆಯಲ್ಲಿ ಇರ್ತಾಳೆ." ನನ್ನ ಗಂಡ ಎಷ್ಟೊಂದು ಕಠಿಣವಾಗಿ ಈ ಮಾತುಗಳನ್ನು ಹೇಳಿದ್ರು ಅಂದ್ರೆ ನನ್ನ ಅತ್ತೆ ಈಗ ಸೈಲೆಂಟ್ ಆಗ್ಬಿಟ್ಟಿದ್ರು. ಅವರು ಕೋಪದಿಂದ ನನ್ನನ್ನೇ ಗುರಾಯಿಸುತ್ತಾ ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋದ್ರು. ರಮೇಶ್ ನನ್ನ ಬಳಿ ಬಂದು ನನ್ನ ಕಣ್ಣೀರನ್ನು ಒರೆಸಿ, "ನೀನು ಅಳ್ಬೇಡ ಸಂಗೀತ. ನಾನು ಜೀವಂತವಾಗಿರುವವರೆಗೂ ಯಾರು ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕುವುದಿಲ್ಲ. ಈ ಮನೆ ನನ್ನದು ಮಾತ್ರವಲ್ಲ, ಈ ಮನೆ ನಿನ್ನದು ಕೂಡ" ಅಂತ ಹೇಳ್ತಾ ಇದ್ರು. ನನಗೆ ನನ್ನ ಗಂಡನ ಮಾತುಗಳ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಅವರು ಯಾವಾಗಲೂ ನನಗೆ ಆಧಾರವಾಗಿ ಎಲ್ಲರಿಂದ ನನ್ನನ್ನು ಕಾಪಾಡುತ್ತಾ ನನ್ನ ಜೊತೆ ನಿಂತುಕೊಂಡಿದ್ರು. ನನ್ನ ಗಂಡ ನನ್ನ ಜೊತೆ ಇರುವವರೆಗೂ ನನ್ನನ್ನು ಯಾರು ಏನು ಮಾಡಲಾಗೋದಿಲ್ಲ ಅಂತ ನನಗೆ ಪೂರ್ತಿ ನಂಬಿಕೆ ಇತ್ತು. ಒಂದು ದಿನ ಮಧ್ಯಾಹ್ನ ನಾನು ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಆಗಿ ಹೊರಗೆ ಜೋರು ಜೋರಾದ ಶಬ್ದಗಳು ಕೇಳಿಸ್ತಾ ಇದ್ವು. ಯಾರೋ ಹೇಳ್ತಾ ಇದ್ರು, "ಇಲ್ಲಿ ರಮೇಶ್ ಅವರ ಮನೆ ಎಲ್ಲಿದೆ?" ಅಂತ. ನಾನು ಗಾಬರಿಯಿಂದ ತಕ್ಷಣ ಅಡಿಗೆ ಮನೆಯಿಂದ ಹೊರಗೆ ಓಡಿ ಬಂದಿದ್ದೆ. ನನ್ನ ಅತ್ತೆ ಮೊದಲೇ ಬಾಗಿಲಿನ ಬಳಿ ನಿಂತುಕೊಂಡಿದ್ರು. ಮನೆಯ ಹೊರಗೆ ತುಂಬಾ ಜನ ನಿಂತಿದ್ರು. ಅವರ ಮುಖಗಳ ಮೇಲೆ ತುಂಬಾ ಗಾಬರಿ ಕಾಣಿಸ್ತಾ ಇತ್ತು. ಒಬ್ಬ ವ್ಯಕ್ತಿ ಅತ್ತೆಯ ಬಳಿ ಬಂದು ಹೇಳ್ತಾ ಇದ್ರು, "ಆಂಟಿ, ನೀವು ಧೈರ್ಯವಾಗಿರಿ. ನಿಮ್ಮ ಮಗನಿಗೆ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಅವರು ಸ್ಥಳದಲ್ಲಿಯೇ." ಆ ವ್ಯಕ್ತಿ ತನ್ನ ಮಾತನ್ನು ಪೂರ್ತಿ ಮಾಡಲಿಲ್ಲ. ಆ ಶಬ್ದವನ್ನು ಪೂರ್ತಿ ಮಾಡುವಷ್ಟರಲ್ಲೇ ಅಲ್ಲಿ ಪೂರ್ತಿ ಮೌನ ಆವರಿಸಿ ಬಿಟ್ಟಿತ್ತು. ನನ್ನ ಕಣ್ಣ ಮುಂದೆ ಕತ್ತಲ ಆವರಿಸಿತ್ತು. ನಾನು ಅಲ್ಲೇ ಕುಸಿದು ಬಿದ್ದಿದ್ದೆ. ನನ್ನ ಅತ್ತೆ ಜೋರು ಜೋರಾಗಿ ಅಳುತ್ತಾ ನನ್ನ ಬಳಿ ಬಂದು ನನ್ನ ಕೂದಲನ್ನು ಹಿಡಿದುಕೊಂಡು, "ಇವಳೇ ಇವಳೇ ನನ್ನ ಮಗನನ್ನು ನುಂಗಿ ಹಾಕಿದ್ದು. ಈ ದರಿದ್ರದವಳು ನನ್ನ ಮನೆಗೆ ಬಂದಾಗಿನಿಂದ ನನ್ನ ಮನೆಗೆ ಇಷ್ಟೊಂದು ಕೆಟ್ಟಗಳಿಗೆ ಬಂದು ಬಿಟ್ಟಿದೆ. ನನ್ನ ಮಗ ಬೆಳಿಗ್ಗೆ ತುಂಬಾ ಸಂತೋಷವಾಗಿ ಮನೆಯಿಂದ ಹೋದ. ನನ್ನ ಗಂಡು ಮಗ, ಅವನಿಗೇನು ಸಾಯುವ ವಯಸ್ಸ? ಇವಳ ಕೆಟ್ಟ ಕಾಲ್ಗುಣದಿಂದಲೇ ಅವನು ನನ್ನಿಂದ ದೂರವಾಗ್ಬಿಟ್ಟ. ಹೋಗು, ನನ್ನ ಮನೆಯಿಂದ ತಕ್ಷಣ ಹೊರಗೆ ಹೋಗು" ಅಂತ ಆಕೆ ನನ್ನ ಕೂದಲನ್ನು ಎಳೆದಾಡ್ತಾ ಇದ್ಲು. ಅಷ್ಟರಲ್ಲೇ ಅಕ್ಕಪಕ್ಕದ ಎಲ್ಲಾ ಜನರು ನನ್ನ ಅತ್ತೆಯನ್ನು ಹಿಡಿದುಕೊಂಡಿದ್ರು. ನಾನು ಕಲ್ಲಿನ ಹಾಗೆಯೇ ಕುಳಿತುಕೊಂಡು ಬಿಟ್ಟಿದ್ದೆ. ನನ್ನ ಗಂಡನ ಪ್ರತಿಯೊಂದು ಮಾತುಗಳು ನನ್ನ ಕಿವಿಯಲ್ಲಿ ಈಗಲೂ ಕೇಳಿಸ್ತಾ ಇದ್ವು. ಅವರು ಹೇಳ್ತಾ ಇದ್ರು, "ನಾನು ಜೀವಂತವಾಗಿರುವವರೆಗೂ ನಿನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ" ಅಂತ. ಆದರೆ ಈಗ ಅವರು ಜೀವಂತವಾಗಿರ್ಲಿಲ್ಲ. ಈಗ ನನ್ನ ಜೊತೆ ಏನಾಗುತ್ತೆ, ನನ್ನ ಜೀವನ ಏನು ಅನ್ನುವ ಪ್ರಶ್ನೆ ನನಗೆ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ರಮೇಶ್ ಅವರ ಜೊತೆಗೆ ನನ್ನ ಸಂತೋಷ ಕೂಡ ಹೊರಟು ಹೋಗಿತ್ತು.
ನಮ್ಮ ಮನೆಯಲ್ಲಿ ಸೂತಕ ಆವರಿಸಿತು. ಆದ್ರೆ ಅತ್ತೆ ಮಾತ್ರ ಅಳುತ್ತಾ ನನ್ನನ್ನೇ ಆಡಿಕೊಳ್ತಾ ಇದ್ರು. ನನ್ನ ಒಬ್ಬನೇ ಮಗ ನನ್ನನ್ನು ಬಿಟ್ಟು ಹೊರಟು ಹೋದ. ಈಗ ನಾನು ಏನು ಮಾಡ್ಲಿ? ನನ್ನ ಪರಿಸ್ಥಿತಿ ಏನು ಅಂತ ಆಕೆ ಅಳ್ತಾ ಇದ್ರು. ನನ್ನ ಅತ್ತೆಗೆ ಇಬ್ಬರು ಮಕ್ಕಳು, ನನ್ನ ಗಂಡ ಮತ್ತು ನಾದಿನಿ. ನನ್ನ ನಾದಿನಿ ಮದುವೆಯಾಗಿ ಅವರ ಗಂಡನ ಮನೆಯಲ್ಲಿದ್ಲು. ಅಣ್ಣನ ಸಾವಿನ ಸುದ್ದಿ ತಿಳಿದು ಅವಳು ಈಗ ನಮ್ಮ ಮನೆಗೆ ಬಂದಿದ್ಲು. ನನ್ನ ನಾದಿನಿ ಕೂಡ ತನ್ನ ಅಮ್ಮನ ಜೊತೆ ಸೇರಿಕೊಂಡು ನನಗೆ ತುಂಬಾ ಕೆಟ್ಟದಾಗಿ ಮಾತನಾಡ್ತಾ ಇದ್ಲು. ಅವರಿಬ್ಬರ ಕಣ್ಣೀರನ್ನು ನೋಡಿ ಅಲ್ಲಿದ್ದವರೆಲ್ಲರೂ ಕಣ್ಣೀರು ಹಾಕ್ತಾ ಇದ್ರು. ಅವರು ಪದೇ ಪದೇ ಜೋರಾಗಿ ಅಳುತ್ತಾ, ಇವಳನ್ನು ನೋಡಿ ನನ್ನ ಸುಂದರವಾದ ಸಂತೋಷದಿಂದ ತುಂಬಿದ ಮನೆಯನ್ನು ಇವಳೇ ಹಾಳು ಮಾಡಿಬಿಟ್ಲು. ನನ್ನ ಮಗನನ್ನು ನುಂಗಿ ನೀರು ಕುಡಿದ್ಲು ಅಂತ ಹೇಳ್ತಾ ಇದ್ರು. ನಾನು ಬಿಳಿ ಸೀರೆಯನ್ನು ಉಟ್ಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ಇದ್ದೆ. ನನ್ನನ್ನು ಯಾರು ಮಾತನಾಡಿಸುವವರು ಕೂಡ ಅಲ್ಲಿ ಇರ್ಲಿಲ್ಲ. ನನಗೆ ನಂಬಿಕೆನೆ ಬರ್ಲಿಲ್ಲ. ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದ ನನ್ನ ಗಂಡ ಈ ರೀತಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದ್ರು ಅಂತ. ಮಾರನೆಯ ದಿನ ರಮೇಶ್ ಕೆಲಸ ಮಾಡುತ್ತಿದ್ದ ಆಫೀಸಿನ ಕಡೆಯಿಂದ ಕೆಲವು ಜನ ಅವರ ಸ್ನೇಹಿತರು ಕೂಡ ನಮ್ಮ ಮನೆಗೆ ಬಂದಿದ್ರು. ಒಬ್ಬ ವ್ಯಕ್ತಿ ಒಂದು ಫೈಲ್ ಅನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇದ್ರು, ಆಂಟಿ, ರಮೇಶ್ ತುಂಬಾ ಒಳ್ಳೆಯ ಮನುಷ್ಯ. ಅಂತಹ ಮನುಷ್ಯ ಈ ರೀತಿ ಇಷ್ಟೊಂದು ಅಚಾನಕ್ ಆಗಿ ಹೊರಟು ಹೋಗಿರುವುದಕ್ಕೆ ನಮ್ಮೆಲ್ಲರಿಗೂ ತುಂಬಾ ದುಃಖವಿದೆ. ಇದು ರಮೇಶ್ನ ಪೆನ್ಷನ್ ಮತ್ತು ಇನ್ಸೂರೆನ್ಸ್ನ ಕಾಗದ ಪತ್ರಗಳು. ಇದರ ಮೇಲೆ ಕಾನೂನಿನ ಪ್ರಕಾರ ಅವರ ಹೆಂಡತಿಯ ಅಧಿಕಾರವಿದೆ. ಈ ಮಾತು ಕೇಳಿದ ತಕ್ಷಣ ಅತ್ತೆ ಈಗ ಚುರುಕಾಗಿ ಎದ್ದು ನಿಂತುಕೊಂಡಿದ್ರು. ಇಷ್ಟೊತ್ತು ಅಳುತ್ತಾ ಕುಳಿತಿದ್ದ ಅತ್ತೆ ಈಗ ಎದ್ದು ಕುಳಿತುಕೊಂಡು, ಯಾವ ರೀತಿಯ ಪೆನ್ಷನ್, ಯಾವ ಇನ್ಸೂರೆನ್ಸ್, ಯಾವ ಹಕ್ಕು? ಇವಳು ಅನಕ್ಷರಸ್ತೆ. ಇವಳಿಗೆ ಕಾಗದ ಪತ್ರಗಳ ಬಗ್ಗೆ ಏನೂ ಮಾಹಿತಿ ಇಲ್ಲ. ರಮೇಶ್ ನನ್ನ ಮಗ. ನಾನು ಈ ಮನೆಯ ದೊಡ್ಡವಳು. ನೀನು ಈ ಕಾಗದ ಪತ್ರಗಳನ್ನು ಮತ್ತು ದುಡ್ಡನ್ನು ನನ್ನ ಕೈಗೆ ಕೊಟ್ಟು ಬಿಡು. ನಾನು ಇವುಗಳನ್ನು ಸಂಭಾಳಿಸಿ ಇಟ್ಟುಕೊಳ್ತೀನಿ ಅಂತ ಹೇಳಿದಾಗ ಆ ವ್ಯಕ್ತಿ ನನ್ನನ್ನೇ ನೋಡ್ತಾ ಇದ್ರು. ನಾನು ತಲೆ ಬಗ್ಗಿಸಿಕೊಂಡು ಕುಳಿತಿದ್ದೆ. ನನ್ನೊಳಗೆ ಅಷ್ಟೊಂದು ಧೈರ್ಯ ಕೂಡ ಇರಲಿಲ್ಲ ನನ್ನ ಅತ್ತೆಯನ್ನು ಎದುರಿಸಿ ಮಾತನಾಡಲು. ಆ ವ್ಯಕ್ತಿ ಹೇಳ್ತಾ ಇದ್ರು, ಕಾನೂನಿನ ಪ್ರಕಾರ ಇದರ ಮೇಲೆ ರಮೇಶ್ ಅವರ ಹೆಂಡತಿಯ ಸೈನ್ ಬೇಕೇ ಬೇಕು ಅಂತ ಹೇಳಿದಾಗ ಅತ್ತೆ ಈಗ ನನ್ನನ್ನು ಕೋಪದಿಂದ ಗುರಾಯಿಸುತ್ತಾ, ಸಂಗೀತ, ಇಲ್ಲಿ ಬಾ. ಈ ಕಾಗದ ಪತ್ರಗಳ ಮೇಲೆ ಹೆಬ್ಬೆಟ್ಟನ್ನು ಒತ್ತಿ ಮರ್ಯಾದೆ ಹಾಗೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತುಕೋ ಅಂತ ಹೇಳಿದ್ರು. ನಾನು ಅತ್ತೆ ಹೇಳಿದ ಹಾಗೆ ಮಾಡಿದೆ. ಆ ವ್ಯಕ್ತಿ ತುಂಬಾ ಚಿಂತೆಯಿಂದ ನನ್ನನ್ನೇ ನೋಡ್ತಾ ಇದ್ರು. ಅವರು ಈಗ ಒಂದು ಕವರನ್ನು ಅತ್ತೆಯ ಕೈಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದ್ರು. ಅತ್ತೆ ಹೇಳ್ತಾ ಇದ್ರು, ಇದು ನನ್ನ ಮಗನ ಕಷ್ಟಾರ್ಜಿತ, ಅವನ ಕೊನೆಯ ನೆನಪುಗಳು. ಇದನ್ನು ನಿನ್ನ ಕೈಗೆ ಕೊಟ್ರೆ ನೀನು ನಿನ್ನ ತವರು ಮನೆಯಲ್ಲಿ ಇದೆಲ್ಲವನ್ನು ಹಂಚಿಬಿಡ್ತೀಯ. ಈ ದಿನದಿಂದ ಅವನ ದುಡ್ಡು ನಾನೇ ವಸೂಲಿ ಮಾಡಿಕೊಳ್ತೀನಿ. ನೀನು ಈ ಮನೆಯಲ್ಲಿ ನ್ಯಾಯವಾಗಿ ನಾನು ಹೇಳಿದ ಎಲ್ಲವನ್ನು ಕೇಳಿದ್ರೆ ನಿನಗೆ 2 ಹೊತ್ತು ಊಟವನ್ನು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಸೈಲೆಂಟ್ ಆಗಿದ್ದೆ. ನನ್ನ ಬಾಯಿಂದ ಒಂದೇ ಒಂದು ಮಾತು ಸಹ ಬರ್ಲಿಲ್ಲ. ನನ್ನ ಗಂಡನ ಸಾವಿನಿಂದ ಈಗ ನನ್ನ ಬಳಿ ಹೇಳಲು ಏನೂ ಉಳಿದಿರ್ಲಿಲ್ಲ. ಪ್ರತಿ ತಿಂಗಳು ರಮೇಶ್ ಅವರ ಪೆನ್ಷನ್ನ ದುಡ್ಡು ಬರ್ತಾ ಇತ್ತು. ಆದ್ರೆ ಅದರಿಂದ ಒಂದೇ ಒಂದು ರೂಪಾಯಿ ಕೂಡ ನನಗೆ ಸಿಗುತ್ತಿರ್ಲಿಲ್ಲ. ದಿನಗಳು ಕಳೆಯುತ್ತಿದ್ವು. ಆದ್ರೆ ದಿನದಿಂದ ದಿನಕ್ಕೆ ಅತ್ತೆಯ ವ್ಯವಹಾರ ತುಂಬಾ ಕಠಿಣವಾಗಿ ಬದಲಾಗ್ತಾ ಇತ್ತು. ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿದ ನಂತರವೂ ನನಗೆ ಹೊಟ್ಟೆ ತುಂಬಾ ಊಟ ಕೂಡ ಸಿಗುತ್ತಿರ್ಲಿಲ್ಲ. ಒಂದು ದಿನ ಮಧ್ಯರಾತ್ರಿ ಹಸಿವಿನಿಂದ ನನಗೆ ನಿದ್ದೆ ಬರ್ಲಿಲ್ಲ. ನಾನು ಅಡಿಗೆ ಮನೆಯಲ್ಲಿ ಹೋಗಿ ಏನಾದರೂ ತಿನ್ನಲು ಇದೆಯಾ ಅಂತ ಹುಡುಕಾಡ್ಬೇಕಾದ್ರೆ ತಕ್ಷಣ ಅಲ್ಲಿಗೆ ಅತ್ತೆ ಬಂದ್ರು. ನನ್ನ ಮೇಲೆ ಜೋರಾಗಿ ಕೂಗಾಡ್ತಾ ಇದ್ರು, ಈಗ ನೀನು ಈ ಮನೆಯಲ್ಲಿ ಕಳ್ಳತನ ಮಾಡಲು ಕೂಡ ಮುಂದಾಗ್ಬಿಟ್ಟಿದ್ಯಾ? ನಾನು ನಿನಗೆ ಮೊದ್ಲೇ ಹೇಳಿದೆ, ನನ್ನನ್ನು ಕೇಳದೆ ನೀನು ಊಟವನ್ನು ಮುಟ್ಟಬಾರ್ದು ಅಂತ. ಆಗ ನಾನು ಹೇಳ್ತಾ ಇದ್ದೆ, ಅತ್ತೆ, 2 ದಿನದಿಂದ ನಾನು ಏನನ್ನೂ ತಿಂದಿಲ್ಲ. ಇಷ್ಟೊಂದು ಕೆಲಸ ಮಾಡಿ ನನಗೆ ತುಂಬಾ ಸುಸ್ತಾಗಿ ಬಿಟ್ಟಿದೆ. ದಯವಿಟ್ಟು ಒಂದೇ ಒಂದು ಚೂರು ಊಟವನ್ನಾದ್ರೂ ಕೊಡಿ. ನಾನು ಆಕೆಯನ್ನು ಕೇಳಿಕೊಳ್ತಾ ಇದ್ದೆ. ಆದ್ರೆ ಅತ್ತೆ ಈಗ ನನ್ನ ಕೈಯಲ್ಲಿದ್ದ ನೀರನ್ನು ಸಹ ಕಸಿದುಕೊಂಡು ಚೆಲ್ಲಿಬಿಟ್ರು. ಅತ್ತೆ ಹೇಳ್ತಾ ಇದ್ರು, ನಾಯಿಗೆ ಬೇಕಾದ್ರೂ ಊಟ ಹಾಕ್ತೀನಿ, ಆದ್ರೆ ನಿನಗೆ ಮಾತ್ರ ಕೊಡೋದಿಲ್ಲ. ಅಷ್ಟರಲ್ಲೇ ನನ್ನ ನಾದಿನಿ ಅಲ್ಲಿಗೆ ಬಂದಿದ್ಲು. ನನ್ನ ನಾದಿನಿ ಹೇಳ್ತಾ ಇದ್ಲು, ಅಮ್ಮ, ಮಧ್ಯರಾತ್ರಿ ಮನೆಯಲ್ಲಿ ಇದೇನು ಗಲಾಟೆ ನಡೀತಾ ಇದೆ? ಆಗ ಅತ್ತೆ ಹೇಳಿದ್ರು, ಈ ಕಳ್ಳಿ ನಮ್ಮ ಅಡಿಗೆ ಮನೆಯಿಂದ ಊಟವನ್ನು ಕದಿಯುತ್ತಿದ್ದಾಳೆ ಅಂತ. ನನ್ನ ನಾದಿನಿ ಹೇಳ್ತಾ ಇದ್ಲು, ಅಮ್ಮ, ಅತ್ತಿಗೆಯನ್ನು ನೋಡು, ಎಷ್ಟೊಂದು ವೀಕ್ ಆಗ್ಬಿಟ್ಟಿದ್ದಾರೆ. ಆಕೆ ನಿನ್ನ ಬಳಿ ಸ್ವಲ್ಪ ಊಟವನ್ನು ಮಾತ್ರ ಕೇಳ್ತಾ ಇದ್ದಾಳೆ ಅಷ್ಟೇ. ನೀನು ಅವಳಿಗೆ ಒಂದು ಚೂರು ಊಟವನ್ನು ಕೊಟ್ಟು ಬಿಡು ಅಂತ ಹೇಳಿದಾಗ ಅತ್ತೆ ಹೇಳ್ತಾ ಇದ್ರು, ನೀನು ಸೈಲೆಂಟ್ ಆಗಿ ಹೋಗಿ ಮಲಗು, ನಿನಗೆ ಏನು ಗೊತ್ತಾಗೋದಿಲ್ಲ. ಅತ್ತೆಯ ಮಾತು ಕೇಳಿ ನಾದಿನಿ ತನ್ನ ರೂಮ್ಗೆ ಹೊರಟು ಹೋದ್ಲು. ಅತ್ತೆ ನನ್ನನ್ನು ಈಗ ಅಡಿಗೆ ಮನೆಯಿಂದ ಹೊರಗೆ ತಳ್ಳಿದ್ರು. ಆ ರಾತ್ರಿ ನಾನು ಹಸಿವಿನಿಂದ ಹಾಗೆಯೇ ಮಲಗಬೇಕಾಯಿತು. ರಮೇಶ್ ಅವರ ನೆನಪು ಈಗ ನನ್ನನ್ನು ತುಂಬಾ ಕಾಡಿಸುತ್ತಿತ್ತು. ಅವರು ಜೀವಂತವಾಗಿದ್ದಿದ್ರೆ ನಾನು ಈ ರೀತಿ ಉಪವಾಸ ಇರಬೇಕಾದ ಅವಶ್ಯಕತೆನೆ ಬರ್ತಾ ಇರ್ಲಿಲ್ಲ. ಈಗ ನಾನು ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ದೇವರೇ, ಇದೆಲ್ಲವನ್ನು ಸಹಿಸಿಕೊಳ್ಳಲು ನನಗೆ ಶಕ್ತಿಯನ್ನು ಕೊಡು. ಇಲ್ಲದಿದ್ದರೆ ನನ್ನನ್ನು ನಿನ್ನ ಬಳಿ ಕರೆದುಕೋ ಅಂತ.
ಇದೇ ರೀತಿ ಇನ್ನು ಕೆಲವು ತಿಂಗಳುಗಳು ಕಳೆದು ಹೋದ್ವು. ಈ ದಿನ ಅತ್ತೆ ತುಂಬಾ ಸಂತೋಷವಾಗಿದ್ರು. ಅತ್ತೆ ನನ್ನನ್ನು ಕರೆದು ಹೇಳಿದ್ರು, "ಮನೆಯನ್ನು ಪೂರ್ತಿ ಕ್ಲೀನ್ ಮಾಡು. ಈ ದಿನ ನನ್ನ ಅಳಿಯ ಮನೆಗೆ ಬರ್ತಾ ಇದ್ದಾರೆ." ಈ ಮಾತು ಕೇಳಿ ನನ್ನ ನಾದಿನಿ ಕೂಡ ತುಂಬಾ ಸಂತೋಷವಾಗಿದ್ಲು. ಯಾಕೆಂದ್ರೆ ಅವಳ ಗಂಡ ತುಂಬಾ ತಿಂಗಳುಗಳ ನಂತರ ಮೊಟ್ಟ ಮೊದಲ ಬಾರಿ ಅಮೆರಿಕದಿಂದ ತನ್ನ ಅತ್ತೆಯ ಮನೆಗೆ ಬರ್ತಾ ಇದ್ರು. ನನ್ನ ನಾದಿನಿ ಕೆಲವು ದಿನ ತನ್ನ ಗಂಡನ ಜೊತೆ ಇಲ್ಲೇ ಇದ್ದು ನಂತರ ತನ್ನ ಅತ್ತೆ ಮನೆಗೆ ಹೋಗಬೇಕು ಅಂದುಕೊಂಡಿದ್ಲು. ಅತ್ತೆ ಈಗ ನನಗೆ ಹೇಳ್ತಾ ಇದ್ರು, ನನ್ನ ಅಳಿಯಂದಿರು ಕೆಲವು ದಿನ ಇಲ್ಲೇ ಇರ್ತಾರೆ. ಆದ್ದರಿಂದ ನೀನು ಅವರ ಮುಂದೆ ಕಾಣಿಸ್ಬೇಡ. ನಿನ್ನಂತಹ ಅಪಶಕುನದವಳಿಂದ ನನ್ನ ಮಗಳ ಜೀವನದಲ್ಲಿ ಯಾವುದಾದರೂ ತೊಂದರೆ ಬರಬಾರದು. ನಾನು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಾಗಿಲ್ಲ ಅಂತ. ಆಗ ನನ್ನ ನಾದಿನಿ ಕೂಡ ಹೇಳ್ತಾ ಇದ್ಲು, ಅತ್ತಿಗೆ ನೀನು ಯಾವಾಗಲೂ ಇದೇ ರೀತಿ ಬಿಳಿ ಸೀರೆಯನ್ನು ಉಟ್ಟುಕೊಂಡಿರು. ನನ್ನ ಗಂಡನ ಮುಂದೆ ನೀನು ಬೇರೆ ಬಣ್ಣದ ಸೀರೆಯನ್ನು ಉಡುವುದಾಗಲಿ, ಯಾವುದಾದರೂ ಮೇಕಪ್ ಮಾಡಿಕೊಳ್ಳುವುದಾಗಲಿ, ಯಾವುದಾದರೂ ಒಡವೆ ಹಾಕಿಕೊಳ್ಳುವುದನ್ನು ಮಾಡಿದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನನ್ನ ಗಂಡನಿಂದ ನೀನು ದೂರವಿರು ಅಂತ ಹೇಳಿದ್ರು. ನೀವು ಹೇಳಿದ ಹಾಗೆಯೇ ನಾನು ಕೇಳ್ತೀನಿ ಅಂತ ನಾನು ಅವರಿಗೆ ಹೇಳಿದೆ. ಅತ್ತೆ ಹೋಗುವಾಗ ಒಂದು ಬಾರಿ ಮತ್ತೆ ಹಿಂದೆ ತಿರುಗಿ ನೀನು ಯಾವುದೇ ಕಾರಣಕ್ಕೂ ನನ್ನ ಅಳಿಯನ ಮುಂದೆ ಬರಬೇಡ ಅಂತ ನನ್ನನ್ನು ಮತ್ತೆ ಎಚ್ಚರಿಸಿ ಹೋದ್ರು. ಅತ್ತೆಯ ಆದೇಶದಂತೆ ನಾನು ಪೂರ್ತಿ ಮನೆಯನ್ನು ಕ್ಲೀನ್ ಮಾಡಿದೆ. ಬೆಡ್‌ಶೀಟ್‌ಗಳನ್ನು, ಪರದೆಗಳನ್ನು ಎಲ್ಲವನ್ನು ಬದಲಾಯಿಸಿ ಮನೆಯನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಟ್ಟೆ. ಮಧ್ಯರಾತ್ರಿ ಅತ್ತೆ ನನ್ನನ್ನು ಕರೆದರು. "ಸಂಗೀತ, ನಾಳೆ ನನ್ನ ಅಳಿಯ ಮನೆಗೆ ಬರ್ತಾ ಇದ್ದಾನೆ. ನಾನು ಅಂದುಕೊಳ್ತಾ ಇದ್ದೆ, ನೀನು ನನ್ನ ಅಳಿಯ ಮತ್ತು ಮಗಳ ಸಂತೋಷವನ್ನು ನೋಡಿ ಹೊಟ್ಟೆ ಉರಿದುಕೊಳ್ತೀಯಾ? ನೀನು ನಿನ್ನ ಗಂಡನಿಗೆ ಒಳ್ಳೆಯದನ್ನು ಮಾಡಲಿಲ್ಲ. ಇನ್ನು ನಿನ್ನ ನಾದಿನಿಗೆ ನಿನ್ನಿಂದ ಏನು ತಾನೇ ಒಳ್ಳೆಯದಾಗಲು ಸಾಧ್ಯ?" ಆಕೆಯ ಮಾತು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ನಾನು ಗಾಬರಿಯಿಂದ, "ಅತ್ತೆ, ನೀವು ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥವೇನು? ನನಗೇನು ಅರ್ಥವಾಗ್ತಾ ಇಲ್ಲ" ಅಂತ ಕೇಳಿದಾಗ ನನ್ನ ಅತ್ತೆ ಕೋಪದಿಂದ, "ನೀನು ನೋಡಲು ಎಷ್ಟೊಂದು ಸುಂದರವಾಗಿದ್ದೀಯಾ. ನಿನ್ನ ಈ ಸೌಂದರ್ಯದಿಂದ ನನ್ನ ಅಳಿಯನ ಬುದ್ಧಿ ಬದಲಾಗಬಾರದು. ನನ್ನ ಮಗಳ ಸಂಸಾರ ಹಾಳಾಗಬಾರದು. ಇಷ್ಟಕ್ಕೂ ನನ್ನ ಮಗಳಿಗೆ ನೀನಂದ್ರೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನಿನ್ನಿಂದ ನನ್ನ ಮಗಳು ತುಂಬಾ ಟೆನ್ಷನ್ ಮಾಡಿಕೊಂಡಿದ್ದಾಳೆ. ಅವಳು ಪದೇ ಪದೇ ಹೇಳ್ತಾ ಇದ್ದಾಳೆ, ಸಂಗೀತ ಈ ಮನೆಯಲ್ಲೇ ಇದ್ದಾಳೆ. ಅವಳು ಖಂಡಿತ ನನ್ನ ಗಂಡನ ಮುಂದೆ ಬಂದೇ ಬರ್ತಾಳೆ. ನನ್ನ ಸಂಸಾರ ಹಾಳಾಗುತ್ತೆ ಅಂತ ಹೆದರಿಕೊಂಡಿದ್ದಾಳೆ." ನಾನು ಗಾಬರಿಯಿಂದ, "ಅತ್ತೆ, ನಾನು ಎಲ್ಲಿಗೆ ಹೋಗ್ಬೇಕು? ಇದು ನನ್ನ ಮನೆ. ಇದು ನನ್ನ ಗಂಡನ ಮನೆ. ನನ್ನ ಗಂಡ ಹೇಳ್ತಾ ಇದ್ರು ನಾನು ಇದೇ ಮನೆಯಲ್ಲಿ ಇರ್ಬೇಕು ಅಂತ." ಅತ್ತೆ ಕೋಪವಾಗಿ ಈಗ ಹಲ್ಲನ್ನು ಮಸೆಯುತ್ತಾ, "ರಮೇಶ್ ಈಗ ಸತ್ತು ಹೋಗಿದ್ದಾನೆ. ಅವನ ಮಾತುಗಳು ಕೂಡ ಅವನ ಜೊತೆನೆ ಸತ್ತು ಹೋಗಿದ್ದಾವೆ. ಈ ಮನೆ ನನ್ನ ಗಂಡನದ್ದು. ಈ ಮನೆಯ ಮೇಲೆ ನನಗೆ, ನನ್ನ ಮಗಳು ಮತ್ತು ಅಳಿಯನಿಗೆ ಮಾತ್ರ ಅಧಿಕಾರವಿರೋದು. ಈಗಲೇ ನೀನು ಈ ಮನೆಯಿಂದ ಹೊರಗೆ ಹೋಗು" ಅಂತ ಹೇಳಿದ್ರು. ನಾನು ಅತ್ತೆಯ ಕಾಲಿನ ಮೇಲೆ ಬಿದ್ದು ಜೋರಾಗಿ ಅಳ್ತಾ ಕೇಳಿಕೊಳ್ತಾ ಇದ್ದೆ, "ಅತ್ತೆ, ದಯವಿಟ್ಟು ಇಷ್ಟು ಒಂದು ಕಠಿಣವಾಗಿ ಮಾತನಾಡಬೇಡಿ. ನನ್ನ ಅತ್ತೆ ಮತ್ತು ಮಾವ ನನ್ನನ್ನು ಮನೆಯಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ನನಗೆ ಇನ್ನು ಯಾರೂ ಇಲ್ಲ. ನಾನು ನಿಮ್ಮ ಮನೆಯಲ್ಲಿ ಕೆಲಸದವಳಾಗಿ ಇರ್ತೀನಿ. ನಾನು ಖಂಡಿತ ನಿಮ್ಮ ಅಳಿಯನ ಮುಂದೆ ಬರೋದಿಲ್ಲ. ನಾನು ಈ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರ್ತೀನಿ" ಅಂತ ಹೇಳಿದಾಗ ಅತ್ತೆ ನನ್ನನ್ನು ಕಾಲಿನಿಂದ ಒದ್ದು, "ಈ ನಾಟಕವೆಲ್ಲ ನನ್ನ ಮುಂದೆ ನೀನು ಆಡಬೇಡ. ನಾನು ಬೇಕಿದ್ರೆ ಈ ಮನೆಯಲ್ಲಿ ದುಡ್ಡನ್ನು ಕೊಟ್ಟು ಒಬ್ಬ ಮನೆಯ ಕೆಲಸದವಳನ್ನು ಇಟ್ಕೊಳ್ತೀನಿ. ಆದರೆ ನಿನ್ನನ್ನು ಈ ಮನೆಯಲ್ಲಿಟ್ಟುಕೊಂಡು ನನ್ನ ಮಗಳ ಜೀವನವನ್ನು ಹಾಳು ಮಾಡಲು ನಾನು ತಯಾರಿಲ್ಲ. ನಿನ್ನ ಸಾಮಾನುಗಳನ್ನು ಎತ್ತಿಕೊಂಡು ಈ ಸಮಯದಲ್ಲೇ ನನ್ನ ಮನೆಯಿಂದ ಹೊರಗೆ ಹೋಗು" ಅಂತ ಹೇಳಿದ್ರು. ಅತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ದರ ದರ ಅಂತ ಮನೆಯಿಂದ ಹೊರಗೆ ಎಳೆದುಕೊಂಡು ಹೋದ್ರು. ನಾನು ಅಳುತ್ತಾ ಆಕೆಯನ್ನೇ ಕೇಳಿಕೊಳ್ತಾ ಇದ್ದೆ. ಆದರೆ ಅವರಿಗೆ ಮಾತ್ರ ನನ್ನ ಮೇಲೆ ಕರುಣೆ ಬರಲಿಲ್ಲ. ಅವರು ನನ್ನ ಬಟ್ಟೆಗಳನ್ನು ಬೀದಿಯಲ್ಲಿ ಬಿಸಾಡಿ ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿ ಮನೆಯ ಬಾಗಿಲನ್ನು ಮುಚ್ಚಿಬಿಟ್ರು. ನಾನು ರೋಡಿನಲ್ಲಿ ಬಿದ್ದು ನನ್ನ ಕೈ ಕಾಲುಗಳಿಗೆ ಗಾಯವಾಗಿತ್ತು. ನಾನು ಎದ್ದು ಬಾಗಿಲನ್ನು ತಟ್ತಾ ಇದ್ದೆ. "ಅತ್ತೆ, ದಯವಿಟ್ಟು ಬಾಗಿಲು ತೆರೆಯಿರಿ. ನಾನು ಎಲ್ಲಿಗೆ ಹೋಗ್ಬೇಕು? ದಯವಿಟ್ಟು ನನಗೆ ಸಹಾಯ ಮಾಡಿ. ಅಕ್ಕ, ನೀವಾದರೂ ಅತ್ತೆಗೆ ಹೇಳಿ ನನ್ನ ಜೊತೆ ಈ ರೀತಿ ಮಾಡಬೇಡಿ. ನಾನು ನಿಮ್ಮ ಯಜಮಾನರ ಮುಂದೆ ಖಂಡಿತ ಬರೋದಿಲ್ಲ" ಅಂತ ಕೇಳಿಕೊಳ್ಳುತ್ತಾ ಎಷ್ಟೋ ಗಂಟೆಗಳವರೆಗೂ ಅಲ್ಲೇ ನಿಂತುಕೊಂಡಿದ್ದೆ. ಅಕ್ಕಪಕ್ಕದವರೆಲ್ಲರೂ ಈ ತಮಾಷೆಯನ್ನು ನೋಡ್ತಾ ಇದ್ರು. ಎಲ್ಲರಿಗೂ ಗೊತ್ತಿತ್ತು ಅತ್ತೆಯ ಬುದ್ಧಿ ಎಂತಹುದು ಅಂತ. ಆದ್ದರಿಂದಲೇ ಯಾರು ಏನೂ ಮಾತನಾಡ್ಲಿಲ್ಲ. ಬೆಳಿಗ್ಗೆ ಒಬ್ಬ ಅಂಕಲ್ ನನ್ನನ್ನು ನೋಡಿ ವಿಚಾರಿಸಿದ್ರು, "ಏನಾಯ್ತಮ್ಮ, ಇಲ್ಲಿ ಯಾಕೆ ಕುಳಿತುಕೊಂಡು ಅಳ್ತಾ ಇದೀಯಾ?" ಅಂತ. ನಾನು ನಡೆದ ಎಲ್ಲವನ್ನೂ ಆತನಿಗೆ ಹೇಳಿದಾಗ ಅವರು ಈಗ ಬಾಗಿಲನ್ನು ತಟ್ಟಿ ಅತ್ತೆಯನ್ನು ಹೊರಗೆ ಕರೆದರು. ಸ್ವಲ್ಪ ಸಮಯದ ನಂತರ ಅತ್ತೆ ಹೊರಗೆ ಬಂದು ಆತನ ಮೇಲೆ ಗಲಾಟೆ ಮಾಡ್ತಾ ಇದ್ರು. "ಇದು ನಮ್ಮ ಮನೆಯ ವಿಷಯ. ಮಾತನಾಡಲು ನೀವು ಯಾರು?" ಅಂತ ಕೇಳಿದ್ರು.
ಆ ಅಂಕಲ್ ಕೋಪವಾಗಿ, ಇದು ನಿಮ್ಮ ಮನೆಯ ವಿಷಯವಲ್ಲ. ನೀವು ನಿಮ್ಮ ಸೊಸೆಯನ್ನು ಮನೆಯಿಂದ ಹೊರಗೆ ಹಾಕಿದ್ದೀರಾ. ನೀವು ಮಾಡ್ತಾ ಇರೋದು ತಪ್ಪು. ಈ ಮನೆಯಲ್ಲಿ ನಿಮಗೆಷ್ಟು ಅಧಿಕಾರವಿದೆಯೋ ನಿಮ್ಮ ಸೊಸೆಗೂ ಕೂಡ ಅಷ್ಟೇ ಅಧಿಕಾರವಿದೆ. ನೀವು ಈಗ ಸೈಲೆಂಟ್ ಆಗಿ ನಿಮ್ಮ ಸೊಸೆಯನ್ನು ಮನೆಯೊಳಗೆ ಸೇರಿಸಿಕೊಂಡರೆ ಸರೆ. ಇಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಸಬೇಕಾಗುತ್ತೆ ಅಂತ ಹೆದರಿಸಿದ್ರು. ಪೊಲೀಸರ ಹೆಸರು ಕೇಳಿದ ತಕ್ಷಣ ಅತ್ತೆ ಸ್ವಲ್ಪ ಗಾಬರಿ ಪಟ್ಟಿದ್ರು. ಅವರಿಗೆ ಚೆನ್ನಾಗಿ ಗೊತ್ತು, ರಮೇಶ್‌ನ ಪೆನ್ಷನ್ ಅನ್ನು ಅವರು ದೌರ್ಜನ್ಯದಿಂದ ತೆಗೆದುಕೊಳ್ತಾ ಇದ್ದಾರೆ ಅಂತ. ಈ ವಿಷಯ ಹೊರಗೆ ಬಂದ್ರೆ ಅವರು ಸಿಕ್ಕಿ ಹಾಕಿಕೊಳ್ತಾರೆ. ಅವರ ಕೈಯಿಂದ ಎಲ್ಲವೂ ಹೋಗುತ್ತೆ ಅಂತ. ಅತ್ತೆ ತಕ್ಷಣ ಮಾತನ್ನು ಬದಲಾಯಿಸಿ ಬಿಟ್ಟಿದ್ರು. ಅಣ್ಣ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಾನು ಇವಳನ್ನು ಮನೆಯಿಂದ ಓಡಿಸಲಿಲ್ಲ. ಈ ಮನೆಯಲ್ಲಿ ಜಾಗ ಇಲ್ಲ. ನನ್ನ ಅಳಿಯ ಊರಿನಿಂದ ಬರ್ತಾ ಇದ್ದಾನೆ. ಅವನ ಜೊತೆ ಅವನ ಕುಟುಂಬ ಕೂಡ ಬರ್ತಾ ಇದ್ದಾರೆ. ಆದ್ದರಿಂದಲೇ ನಾನು ಅಂದುಕೊಳ್ತಾ ಇದ್ದೆ, ಕೆಲವು ದಿನ ಇವಳು ಎಲ್ಲಾದರೂ ಬೇರೆ ಕಡೆ ಇದ್ದು ಬರ್ಲಿ ಅಂತ. ಅಂಕಲ್ ಅವರು ತಕ್ಷಣ ಹೇಳಿದ್ರು, ಆ ರೀತಿ ಇದ್ರೆ ನೀವು ಈಕೆಗೆ ಇರಲು ಎಲ್ಲಾದರೂ ಏರ್ಪಾಟುಗಳನ್ನು ಮಾಡಿ. ಅದನ್ನು ಬಿಟ್ಟು ನೀವು ಈ ರೀತಿ ನಮ್ಮ ಮನೆಯಲ್ಲಿ ಜಾಗವಿಲ್ಲ, ಎಲ್ಲಾದರೂ ಹೋಗು ಅಂದ್ರೆ ಆ ಹುಡುಗಿ ಎಲ್ಲಿಗೆ ತಾನೇ ಹೋಗ್ಬೇಕು? ನನ್ನ ಪ್ರಕಾರ ಈಗ ಆಕೆಗೆ ಯಾರು ಇಲ್ವಲ್ಲ ಅಂತ ಹೇಳಿದಾಗ ಅತ್ತೆ ಸ್ವಲ್ಪ ಸಮಯ ಯೋಚಿಸ್ತಾ ಇದ್ರು. ನಂತರ ನನ್ನ ನಾದಿನಿ ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಏನನ್ನೋ ಮಾತನಾಡಿದ್ರು. ಸ್ವಲ್ಪ ಸಮಯದ ನಂತರ ಅತ್ತೆ ಹೇಳ್ತಾ ಇದ್ರು, ನೀವೆಲ್ಲರೂ ಇಷ್ಟೊಂದು ಹೇಳುತ್ತಿರುವುದರಿಂದ ನಾನು ಇವಳಿಗಾಗಿ ಒಂದು ಸ್ಥಳವನ್ನು ಕೊಡ್ತೀನಿ. ಆದರೆ ನಾನು ಇವಳನ್ನು ಮಾತ್ರ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ನನ್ನ ಗಂಡನ ಒಂದು ಹಳೆಯ ಮನೆ ಈ ಊರಿನ ಹೊರಗೆ ಇದೆ. ಇವಳು ಬೇಕಿದ್ರೆ ಅಲ್ಲಿ ಹೋಗಿ ಇರಬಹುದು. ಈ ಮಾತು ಕೇಳಿ ಎಲ್ಲರೂ ಶಾಂತವಾಗಿ ಬಿಟ್ಟಿದ್ರು. ಇವರು ಹೇಳುತ್ತಿದ್ದ ಆ ಮನೆಯ ಬಗ್ಗೆ ಊರಿನವರೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಮಾತುಗಳನ್ನ ಹೇಳ್ತಾ ಇದ್ರು. ಆ ಮನೆ ಭೂತದ ಮನೆ ಎಂದು, ಆ ಮನೆಯ ಮೇಲೆ ಭೂತದ ಸಾಯೆ ಇದೆ ಎಂದು ಎಷ್ಟೋ ವರ್ಷಗಳಿಂದ ಆ ಮನೆ ಮುಚ್ಚಲಾಗಿತ್ತು. ರಾತ್ರಿಯಲ್ಲಿ ದೂರದ ಮಾತು, ಹಗಲಿನಲ್ಲಿ ಕೂಡ ಅಲ್ಲಿಗೆ ಯಾರು ಹೋಗಲು ಧೈರ್ಯ ಮಾಡ್ತಾ ಇರ್ಲಿಲ್ಲ. ಒಬ್ಬ ಮಹಿಳೆ ಭಯದಿಂದಲೇ ಹೇಳಿದ್ಲು, ನೀವು ಏನ್ ಹೇಳ್ತಾ ಇದ್ದೀರಾ? ಆ ಮನೆಯಲ್ಲಂತೂ ಈಗ ಪಾಳು ಬಿದ್ದಿದೆ. ಇವಳು ಒಂಟಿಯಾಗಿ ಅಲ್ಲಿ ಹೇಗೆ ತಾನೇ ಇರಲು ಸಾಧ್ಯ ಅಂತ ಹೇಳಿದಾಗ ಅತ್ತೆ ಹೇಳಿದ್ರು, ನನ್ನ ಬಳಿ ಇರುವುದು ಅದೊಂದೇ ಜಾಗ. ಇರಬೇಕು ಅನ್ಸಿದ್ರೆ ಅಲ್ಲಿ ಇರ್ಲಿ, ಇಲ್ಲದಿದ್ರೆ ಅವಳಿಗಿಷ್ಟವಾದ ಜಾಗದಲ್ಲಿ ಹೊರಟು ಹೋಗ್ಲಿ. ನಾನು ನನ್ನ ಮನೆಯಲ್ಲಿ ಮಾತ್ರ ಇವಳನ್ನು ಖಂಡಿತ ಇಟ್ಕೊಳ್ಳೋದಿಲ್ಲ ಅಂತ ಆಕೆ ಕಠಿಣವಾಗಿಯೇ ಹೇಳಿಬಿಟ್ರು. ಈಗ ಅಲ್ಲಿದ್ದ ಜನರೆಲ್ಲರೂ ಏನು ಮಾತನಾಡಲಾರದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋದ್ರು. ನನ್ನ ಬಳಿ ಈಗ ಬೇರೆ ಯಾವುದೇ ದಾರಿ ಕೂಡ ಇರಲಿಲ್ಲ. ನನ್ನ ಅತ್ತೆ ಮಾವನ ಬಳಿ ವಾಪಸ್ಸು ಹೋಗುವುದು ಎಂದರೆ ಸಾವಿನ ಮನೆಗೆ ಹೋದ ಹಾಗೆಯೇ ಇತ್ತು. ಬೀದಿಯಲ್ಲಿ ಇರುವುದು ಅಂದ್ರೆ ನನ್ನ ಮಾನ ಹೋಗುವುದು ಅಂತಾನೆ ಲೆಕ್ಕ. ನಾನು ಕಣ್ಣೀರನ್ನು ಒರೆಸಿಕೊಂಡು ಹೇಳಿದೆ, ಆಯ್ತು ಅತ್ತೆ, ನೀವು ಹೇಳಿದ ಹಾಗೆಯೇ ಆಗ್ಲಿ, ನಾನು ಅಲ್ಲೇ ಇರ್ತೀನಿ ಅಂತ. ಈ ಮಾತು ಕೇಳಿದ ತಕ್ಷಣ ಅತ್ತೆಯ ಮುಖದ ಮೇಲೆ ಒಂದು ವಿಚಿತ್ರವಾದ ನಗು ಬಂದಿತ್ತು. ಅತ್ತೆ ನನ್ನ ಕೈಯನ್ನು ಹಿಡಿದುಕೊಂಡು ಆ ಮನೆಗೆ ಕರೆದುಕೊಂಡು ಹೋದ್ರು. ತುಂಬಾ ಸಮಯ ನಡೆದುಕೊಂಡು ಹೋದ ನಂತರ ನಾವು ಈಗ ಆ ಮನೆಗೆ ಹೋಗಿದ್ವಿ. ಅದು ತುಂಬಾ ಹಳೆಯದಾದ ಮನೆ. ಹೊರಗಿನಿಂದಲೇ ಆ ಮನೆ ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇತ್ತು. ಗೋಡೆಗಳೆಲ್ಲ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ವು. ಆ ಮನೆಯ ಸುತ್ತಲೂ ತುಂಬಾ ದೊಡ್ಡ ದೊಡ್ಡದಾಗಿ ಮರಗಳು ಬೆಳೆದು ನಿಂತಿದ್ವು. ಅತ್ತೆ ಆ ಬಾಗಿಲನ್ನು ತೆರೆದಾಗ ಆ ಬಾಗಿಲು ವಿಚಿತ್ರವಾಗಿ ಗಿರ್ ಎಂದು ಸೌಂಡ್ ಮಾಡುತ್ತಾ ಓಪನ್ ಆಗಿತ್ತು. ಆ ಮನೆಯೊಳಗೆ ಎಷ್ಟೊಂದು ಕೆಟ್ಟ ವಾಸನೆ ಕೂಡ ಬರ್ತಾ ಇತ್ತು. ಬಾಗಿಲು ತೆರೆದ ತಕ್ಷಣ ಎಷ್ಟೊಂದು ಪಕ್ಷಿಗಳು ಸಹ ಹಾರಿ ಹೋದವು. ಅತ್ತೆ ಹೇಳ್ತಾ ಇದ್ರು, ಇನ್ನು ಮುಂದೆ ಇದೇ ನಿನ್ನ ಮನೆ. ಇಲ್ಲೇ ನೀನು ಸಂತೋಷವಾಗಿ ನೆಮ್ಮದಿಯಾಗಿರು. ಅವರು ನನ್ನನ್ನು ಮನೆಯೊಳಗೆ ತಳ್ಳಿ ಇನ್ನು ಮುಂದೆ ನೀನು ನನ್ನ ಮನೆಗೆ ಬರುವ ಅವಶ್ಯಕತೆ ಇಲ್ಲ. ನನ್ನ ಮಗನ ದುಡ್ಡು ನನಗೆ ಸಿಗುತ್ತಿದ್ದರೆ ನಾನು ತಿಂಗಳಿಗೆ ಒಮ್ಮೆ ನಿನಗೆ ಸ್ವಲ್ಪ ರೇಷನ್ ತಂದು ಕೊಡ್ತೀನಿ. ನೀನೇನಾದರೂ ನಾಟಕ ಮಾಡಿದ್ರೆ ನಾನು ಅದನ್ನು ಕೂಡ ನಿಲ್ಲಿಸಿ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ರು. ನಾನು ಅಳುತ್ತಾ ಹೇಳ್ತಾ ಇದ್ದೆ, ಅತ್ತೆ, ನನಗೆ ಇಲ್ಲಿ ತುಂಬಾ ಭಯವಾಗ್ತಾ ಇದೆ. ಇಲ್ಲಿ ನಾನು ಒಂಟಿಯಾಗಿ ಹೇಗೆ ಇರಲಿ ಅಂತ ಕೇಳಿದೆ. ಆದರೆ ಅತ್ತೆ ಮಾತ್ರ ಹಿಂದೆ ತಿರುಗಿ ನೋಡ್ಲಿಲ್ಲ. ನಿನಗೆ ನನ್ನವರು ಅಂತ ಯಾರು ಇಲ್ಲ. ಭಯ ಪಡುವುದನ್ನು ನಿಲ್ಲಿಸಿ ಇನ್ನು ಮುಂದೆ ಇದಕ್ಕೆಲ್ಲ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳುತ್ತಾ ಅಲ್ಲಿಂದ ಹೊರಟು ಹೋದ್ರು. ಈಗ ನಾನು ಆ ಭಯಾನಕವಾದ ಮನೆಯಲ್ಲಿ ಒಂಟಿಯಾಗಿ ನಿಂತುಕೊಂಡಿದ್ದೆ. ಈಗ ರಾತ್ರಿಯಾಗಿ ಬಿಟ್ಟಿತ್ತು. ಆ ಮನೆ ಶಾಂತಿ ನನ್ನನ್ನು ತುಂಬಾ ಹೆದರಿಸ್ತಾ ಇತ್ತು. ನಾನು ಈಗ ಬೇರೆ ದಾರಿ ಇಲ್ಲದೆ ಅಲ್ಲೇ ಗೋಡೆಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೆ. ಅಪ್ಪ ನನಗೆ ನನ್ನ ಸಣ್ಣ ವಯಸ್ಸಿನಲ್ಲಿ ಹೇಳಿದ ಆ ಕಥೆಗಳು ಈಗ ನನಗೆ ನೆನಪಿಗೆ ಬರ್ತಾ ಇದ್ವು. ನಾನು ತುಂಬಾ ಸಣ್ಣವಳಿದ್ದಾಗ ನನ್ನ ತಂದೆ ಹೇಳ್ತಾ ಇದ್ರು, ಈ ರೀತಿ ಒಂಟಿಯಾದ ಹಳೆಯ ಮನೆಗಳಲ್ಲಿ ಭೂತ ಪ್ರೇತಗಳ ಸಾಯೆ ಇರುತ್ತೆ ಅಂತ. ನನಗೆ ಈಗ ನನ್ನ ಅತ್ತೆಯ ಮುಖವೇ ನೆನಪಿಗೆ ಬರ್ತಾ ಇತ್ತು. ಈ ಭೂತ ಪ್ರೇತಗಳಿಗಿಂತಲೂ ಅತ್ತೆಯಂತಹ ಮನುಷ್ಯರೇ ತುಂಬಾ ಜಾಸ್ತಿ ಭಯಾನಕವಾಗಿರ್ತಾರೆ ಅಂದುಕೊಂಡು ನಾನು ಈಗ ಅಳುತ್ತಾ ಕುಳಿತುಕೊಂಡೆ. ರಮೇಶ್, ನೀವು ನನ್ನನ್ನು ಯಾಕೆ ಬಿಟ್ಟು ಹೊರಟು ಹೋದ್ರಿ? ನೀವು ಹೋದ ನಂತರ ನಿಮ್ಮ ಹೆಂಡತಿಯ ಜೊತೆ ಏನೇನು ನಡೀತಾ ಇದೆ ನೋಡಿದ್ರ?
ನೀವು ನನ್ನನ್ನು ಎಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರಿ ಅಂತ ನಿಮಗೇನಾದ್ರೂ ಗೊತ್ತಾ ಅಂತ ಅಳ್ತಾ ಇದ್ದೆ. ನನ್ನ ಕಣ್ಣೀರನ್ನು, ನನ್ನ ದುಃಖವನ್ನು ಅಲ್ಲಿ ಕೇಳುವವರು, ನೋಡುವವರು ಸಹ ಯಾರೂ ಇರ್ಲಿಲ್ಲ. ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಸ್ವಲ್ಪ ಬೆಳಕು ಬಂದಾಗ ನನಗೆ ಈಗ ಭಯ ಕಡಿಮೆಯಾಗಿತ್ತು. ಆದ್ರೆ ಹಸಿವಿನಿಂದ ನಾನು ತುಂಬಾ ಒದ್ದಾಡ್ತಾ ಇದ್ದೆ. 3 ದಿನದಿಂದ ನಾನು ಏನನ್ನೂ ತಿಂದಿರ್ಲಿಲ್ಲ. ನಾನು ಈಗ ಆ ಮನೆಯನ್ನು ಎಲ್ಲಾ ಕಡೆ ನೋಡಿದೆ. ಆ ಮನೆ ತುಂಬಾ ಹಳೆಯದಾಗ್ಬಿಟ್ಟಿತ್ತು. ಆ ಮನೆಯನ್ನು ನನ್ನ ಮಾವ ಕೊಂಡುಕೊಂಡಿದ್ರು. ಆದ್ರೆ ನನ್ನ ಅತ್ತೆ ಮತ್ತು ಮಾವ ಈ ಮನೆಯಲ್ಲಿ ಯಾವತ್ತೂ ವಾಸವಿರ್ಲಿಲ್ಲ. ಯಾಕೆಂದ್ರೆ ಇಲ್ಲಿರುವ ಜನರೆಲ್ಲರೂ ಹೇಳ್ತಾ ಇದ್ರು, ಈ ಮನೆಯಿಂದ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತವೆ ಅಂತ. ಆದ್ದರಿಂದಲೇ ಹೆದರಿಕೊಂಡು ಅತ್ತೆ ಇಲ್ಲಿಗೆ ಯಾವತ್ತೂ ಬರಲೇ ಇಲ್ಲ. ಅವರು ಊರಿನಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ತಮ್ಮ ಪರಿವಾರದ ಜೊತೆ ಅಲ್ಲೇ ವಾಸವಿದ್ರು. ಮಾವನವರು ಎಷ್ಟೋ ಬಾರಿ ಈ ಮನೆಯನ್ನು ಮಾರಾಟ ಮಾಡಲು ಕೂಡ ತುಂಬಾ ಪ್ರಯತ್ನ ಪಟ್ರಂತೆ. ಆದ್ರೆ ಈ ಮನೆಯ ಕಥೆಯನ್ನು ಕೇಳಿ ಇದನ್ನು ಕೊಂಡುಕೊಳ್ಳಲು ಕೂಡ ಯಾರೂ ಮುಂದೆ ಬರಲಿಲ್ಲ. ಆ ಮನೆ ತುಂಬಾ ದೊಡ್ಡದಾಗಿತ್ತು. ಒಂದು ರೂಮಿನಲ್ಲಿ ಒಂದು ಹಳೆಯ ಮಂಚ ಮತ್ತು ಒಂದು ಟೇಬಲ್ ಕೂಡ ಇತ್ತು. ಆ ಮಂಚ ಟೇಬಲ್ ಮೇಲೆ ಎಷ್ಟೊಂದು ಮಣ್ಣು ತುಂಬಿಕೊಂಡಿತ್ತು. ಇನ್ನೊಂದು ರೂಮಿನಲ್ಲಿ ಎಷ್ಟೊಂದು ಸಾಮಾನುಗಳ ಸಹ ಇದ್ವು. ನಾನು ಅಂದುಕೊಂಡೆ ನನ್ನ ಅತ್ತೆ ರೇಷನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಆಕೆಯ ಮಾತು ಕೇಳಿಕೊಂಡು ಕುಳಿತುಕೊಂಡ್ರೆ ನಾನು ನಿಜವಾಗಿಯೂ ಸತ್ತು ಹೋಗ್ತೀನಿ. ಈಗ ನಾನು ನನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಆ ಮನೆಯಿಂದ ಹೊರಗೆ ಬಂದೆ. ನನ್ನನ್ನು ನೋಡಿ ಜನರು ವಿಚಿತ್ರವಾಗಿ ಮಾತನಾಡ್ತಾ ಇದ್ರು. ಇವಳ ಅತ್ತೆ ಇವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾಳಂತೆ. ಇವಳು ಮದುವೆಯಾದ 1 ವರ್ಷಕ್ಕೆ ತನ್ನ ಗಂಡನನ್ನು ನುಂಗಿ ಹಾಕ್ಬಿಟ್ಟಿದ್ದಾಳೆ. ಇವಳಿಗೆ ಅದೇ ಜಾಗನೇ ಸರಿ ಅಂತ ಕೆಲವರು ಮಾತನಾಡಿದ್ರೆ, ಇನ್ನು ಕೆಲವರು ಅಯ್ಯೋ ಪಾಪ ಇನ್ನು ಸಣ್ಣವಳು, ಇಂತಹ ಜಾಗದಲ್ಲಿ ಒಂಟಿಯಾಗಿ ಹೇಗೆ ಬದುಕ್ತಾಳೋ ಏನೋ ಅಂತ ಹೇಳ್ತಾ ಇದ್ರು. ನಾನು ಈಗ ಅವರ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ. ನಾನು ಈಗ ನಡೆಯುತ್ತಾ ಒಂದು ದೊಡ್ಡ ಮನೆಯ ಮುಂದೆ ಹೋದೆ. ಬಾಗಿಲನ್ನು ತಟ್ಟಿದಾಗ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬಳು ಕೆಲಸದವಳು ಹೊರಗೆ ಬಂದು ಕೇಳಿದ್ರು, ನಿನಗೆ ಏನ್ ಬೇಕು ಅಂತ. ನಾನು ಅವರನ್ನು ಕೇಳಿದೆ, ನನಗೆ ಏನಾದರೂ ಕೆಲಸ ಇದ್ರೆ ಕೊಡಿ. ನಾನು ತುಂಬಾ ನೀಟಾಗಿ ಎಲ್ಲಾ ಕೆಲಸವನ್ನು ಮಾಡ್ತೀನಿ. ನನಗೆ ಯಾವುದಾದರೂ ಕೆಲಸವನ್ನು ಕೊಡಿ ಅಂತ ಕೇಳಿದಾಗ ಆ ಮಹಿಳೆ ನನ್ನನ್ನು ನೋಡುತ್ತಾ ಅವರ ಯಜಮಾನಿಗೆ ಹೇಳಿದ್ಲು, ಅಮ್ಮ, ಯಾರೋ ಕೆಲಸ ಕೇಳಿಕೊಂಡು ಬಂದಿದ್ದಾರೆ. ಒಳಗಿನಿಂದ ಒಬ್ಬ ಮಹಿಳೆ ಹೊರಗೆ ಬಂದಿದ್ರು. ಆ ಮಹಿಳೆ ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ, ನೀನು ಯಾರು, ಯಾರ ಮಗಳು, ಯಾರ ಮನೆಯಿಂದ ಬಂದಿದೆಯಾ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನಾನು ತಲೆ ಬಗ್ಗಿಸಿಕೊಂಡು, ನನ್ನ ಹೆಸರು ಸಂಗೀತ. ನಾನು ರಮೇಶ್ ಅವರ ಹೆಂಡತಿ. ನನ್ನ ಗಂಡ ಆಕ್ಸಿಡೆಂಟ್ ನಲ್ಲಿ. ನಾನು ಇನ್ನೂ ನನ್ನ ಮಾತನ್ನು ಪೂರ್ತಿನೇ ಮಾಡಿರ್ಲಿಲ್ಲ. ಅಷ್ಟು ಬೇಗ ಆ ಮಹಿಳೆ ಹೇಳಿದ್ರು, ಓ, ಅದು ನೀನೇನಾ? ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಮುಖವನ್ನು ನೋಡಿದ್ವಿ. ನಮಗೆ ಈ ದಿನ ಏನಾಗುತ್ತೋ ಏನೋ, ನಮ್ಗೆ ಗೊತ್ತಿಲ್ಲ. ಈ ದಿನ ನಮಗೆ ಏನು ಕಾದಿದೆಯೋ ಏನೋ. ನಿನ್ನ ಬಗ್ಗೆ ನಾವು ತುಂಬಾ ಮಾತುಗಳನ್ನು ಕೇಳಿದ್ದೇವೆ. ಯಾವ ಗಂಡ ನಿನ್ನನ್ನು ರಾಣಿಯಂತೆ ನೋಡಿಕೊಂಡ್ರೋ ನೀನು ಅವನನ್ನೇ ಬದುಕಲು ಬಿಡ್ಲಿಲ್ವಂತಲ್ಲ. ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ನಿನ್ನಂತವಳ ಕಾಲು ನಮ್ಮ ಮನೆಯಲ್ಲಿ ಬಿದ್ರೆ ಅಯ್ಯೋ ದೇವ್ರೆ, ನೀನು ತಕ್ಷಣ ಇಲ್ಲಿಂದ ಹೊರಗೆ ಹೋಗು ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಗಂಡನ ಸಾವಿನ ದುಃಖ ನನಗೇನಾದರೂ ಕಡಿಮೆ ಇತ್ತಾ? ಈಗ ಜನರೆಲ್ಲರೂ ನನ್ನನ್ನು ಅಪಶಕುನ, ಕೊಲೆಗಾತಿ ಅಂತ ಬೇರೆ ಹೇಳ್ತಾ ಇದ್ರು. ಆದರೆ ನಾನು ಧೈರ್ಯ ಕೆಡಲಿಲ್ಲ. ನಾನು ಈಗ ಇನ್ನೊಂದು ಮನೆಯ ಬಾಗಿಲನ್ನು ತಟ್ಟಿದೆ. ಅಲ್ಲಿಂದಲೂ ನನಗೆ ಇದೇ ಉತ್ತರ ಸಿಕ್ತು. 3ನೇ ಮನೆಯಿಂದಲೂ ನನಗೆ ಇದೇ ಉತ್ತರ ಸಿಕ್ತು. ಹಸಿವಿನಿಂದ ನನಗೆ ತುಂಬಾ ಸುಸ್ತಾಗ್ತಾ ಇತ್ತು. ನನಗನ್ನಿಸ್ತಾ ಇತ್ತು ನಾನು ಇಲ್ಲೇ ಕೆಳಗೆ ಬಿದ್ದು ಹೋಗ್ತೀನೇನೋ ಅಂತ. ಆ ಪೂರ್ತಿ ಹಳ್ಳಿಯವರು ಈಗ ನನಗೆ ವಿರುದ್ಧವಾಗಿದ್ರು. ಯಾರು ನನಗೆ ಕೆಲಸ ಕೊಡಲು ಸಿದ್ಧರಿರ್ಲಿಲ್ಲ. ನಾನು ತುಂಬಾ ಸುಸ್ತಾಗಿ ಬೇಜಾರು ಮಾಡಿಕೊಂಡು ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೆ. ದೇವ್ರೆ, ನೀನು ಇದೆಂತ ಪರೀಕ್ಷೆ ಕೊಡ್ತಾ ಇದೀಯಾ? ಕಷ್ಟಪಟ್ಟು ದುಡಿದು ತಿನ್ನೋಣ ಅಂದ್ರೆ ಅದಕ್ಕೂ ಕೂಡ ನೀನು ಎಲ್ಲಾ ದಾರಿಯನ್ನು ಮುಚ್ಚಿಬಿಟ್ಟಿದೀಯಾ. ಈಗ ನಾನೇನು ಮಾಡ್ಬೇಕು? ಕಳ್ಳತನ ಮಾಡ್ಬೇಕಾ ಅಥವಾ ಭಿಕ್ಷೆ ಬೇಡ್ಬೇಕಾ ಅಂತ ಯೋಚಿಸುತ್ತಾ ಇರ್ಬೇಕಾದ್ರೆ ಒಬ್ಬ ಮಹಿಳೆ ಮನೆಯಿಂದ ಹೊರಗೆ ಬಂದು ಹೇಳಿದ್ರು, ನೀನು ಕೆಲಸವನ್ನು ಹುಡುಕ್ತಾ ಇದೀಯಾ? ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು, ಹೌದು ಮೇಡಮ್, ನನಗೆ ಕೆಲಸ ಬೇಕು. ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ನೀವು ಏನೇ ಹೇಳಿದರೂ ಎಲ್ಲ ಕೆಲಸವನ್ನು ನೀಟಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆ ಮಹಿಳೆ ಹೇಳಿದ್ರು, ನನ್ನ ಹೆಸರು ಶಿಲ್ಪ. ನಾನು ಶ್ರೀಮಂತಳೇನೂ ಅಲ್ಲ. ನನ್ನ ಮನೆ ಕೂಡ ತುಂಬಾ ಚಿಕ್ಕದು. ಆದ್ರೆ ನನಗೆ ಮನೆಯನ್ನು ಕ್ಲೀನ್ ಮಾಡಲು ಮತ್ತು ಬಟ್ಟೆಯನ್ನು ಒಗೆಯಲು ಸಹಾಯ ಬೇಕು. ನನಗೆ ಈಗ ವಯಸ್ಸಾಗಿದೆ. ನನ್ನಿಂದ ಈ ಕೆಲಸ ಮಾಡಲಾಗುವುದಿಲ್ಲ. ಆದ್ರೆ ನಾನು ನಿನಗೆ ತುಂಬಾ ಹೆಚ್ಚಿನ ದುಡ್ಡನ್ನು ಕೊಡಲಾಗುವುದಿಲ್ಲ ಅಂದಾಗ, ಅಕ್ಕ, ನನಗೆ ದುಡ್ಡು ಬೇಕಾಗಿಲ್ಲ. ನನಗೆ ಸ್ವಲ್ಪ ಊಟ ಕೊಟ್ರೆ ಸಾಕು. ನೀವು ನನಗೆ 2 ಹೊತ್ತಿನ ಊಟ ಕೊಡಿ ಸಾಕು. ಮೇಲೆ ನಿಮ್ಮ ಕೈಲಾದಷ್ಟು ನೀವು ಕೊಡಿ.
ನೀವು ಎಷ್ಟೇ ಕೊಟ್ಟರು ಪರವಾಗಿಲ್ಲ, ನಾನು ನಿಮ್ಮ ಎಲ್ಲಾ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಆಕೆ ಸ್ವಲ್ಪ ಸಮಯ ಯೋಚಿಸಿ, ಆಯ್ತು, ಆದ್ರೆ ಕೆಲಸ ನೀಟಾಗಿ ಮಾಡ್ಬೇಕು. ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಬಂದು ಸಾಯಂಕಾಲದವರೆಗೂ ಎಲ್ಲಾ ಕೆಲಸ ಮಾಡ್ಬೇಕು. ಒಂದೇ ಒಂದು ದಿನ ಕೂಡ ರಜೆ ಹಾಕಬಾರದು ಅಂತ ಹೇಳಿದಾಗ ನನಗೆ ತುಂಬಾ ಸಂತೋಷವಾಯ್ತು. ನಾನು ಹೇಳಿದೆ, ನಾಳೆ ಬೆಳಿಗ್ಗೆನೆ ನಾನು ಕೆಲಸಕ್ಕೆ ಬಂದು ಬಿಡ್ತೀನಿ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿಲಿ ಅಂತ ಹೇಳಿ ನಾನು ಮತ್ತೆ ವಾಪಸ್ ನನ್ನ ಮನೆಗೆ ಬಂದಿದ್ದೆ. ಈಗಲೂ ನಾನು ತುಂಬಾ ಹಸಿವಿನಿಂದ ಇದ್ದೆ. ಆದ್ರೆ ನನಗೆ ಈಗ ತುಂಬಾ ಸಂತೋಷವಾಗ್ತಾ ಇತ್ತು. ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ನನಗೆ ಒಂದು ಕೊಳಾಯಿ ಕಾಣಿಸ್ತು. ಅಲ್ಲಿ ಸ್ವಲ್ಪ ನೀರನ್ನು ಕುಡಿದು ನನ್ನ ಹಸಿವನ್ನು ನಾನು ನೀಗಿಸಿಕೊಂಡಿದ್ದೆ. ನಾನು ಈಗ ಬೆಳಿಗ್ಗೆ ಬೇಗ ಎದ್ದು ಆಂಟಿಯ ಮನೆಗೆ ಹೋಗಿ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೆ. ಆಂಟಿಯವರು ನನಗೆ ಕೆಲಸವನ್ನು ಒಪ್ಪಿಸಿ ಬಟ್ಟೆಗಳನ್ನು ಹೊಳೆಯುತ್ತಾ ಕುಳಿತುಕೊಳ್ತಾ ಇದ್ರು. ಮಧ್ಯಾಹ್ನದಷ್ಟೊತ್ತಿಗೆ ಅವರ ಮನೆಯಲ್ಲಿ ರಾತ್ರಿ ಉಳಿದ ಊಟವನ್ನು ನನಗೆ ತಿನ್ನಲು ಕೊಡ್ತಾ ಇದ್ರು. ನನಗೆ ಆ ಹಳೆಯ ರೊಟ್ಟಿಗಳೇ ಹಬ್ಬದ ಊಟದ ಹಾಗೆ, ಪರಮಾನ್ನದ ಹಾಗೆ ಅನ್ನಿಸ್ತಾ ಇತ್ತು. ನಾನು ಊಟವನ್ನು ತಿಂದು ಆ ದೇವರಿಗೆ ಎಷ್ಟೋ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ. ದಿನಗಳು ಇದೇ ರೀತಿ ಕಳೀತಾ ಇದ್ವು. ಈಗ ವಾರಗಳು, ತಿಂಗಳುಗಳು ಸಹ ಕಳೆದು ಹೋದ್ವು. ಈ ದಿನಗಳಲ್ಲಿ ಅತ್ತೆ ಒಂದೇ ಒಂದು ಬಾರಿ ಕೂಡ ಹಿಂದೆ ತಿರುಗಿ ನನ್ನನ್ನು ನೋಡಲೇ ಇಲ್ಲ. ಆ ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡಿ ಸುಸ್ತಾಗಿ ನಾನು ಮನೆಗೆ ವಾಪಸ್ ಬಂದಾಗ ಈ ಹಳೆ ಮನೆ ಕೂಡ ನನಗೆ ಈಗ ನನ್ನ ಮನೆಯ ರೀತಿಯೇ ಅನ್ನಿಸ್ತಾ ಇತ್ತು. ಆ ಮನೆಯಲ್ಲಿ ನನ್ನನ್ನು ಯಾರು ಏನು ಅಂತ ಇರ್ಲಿಲ್ಲ. ಅಲ್ಲಿ ಯಾರು ನನ್ನನ್ನು ಅಪಶಕುನಿ ಅಂತ ಕೂಡ ಹೇಳ್ತಾ ಇರ್ಲಿಲ್ಲ. ನಾನು ಆ ದೊಡ್ಡ ಮನೆಯ ಒಂದು ರೂಮ್ ಅನ್ನು ಕ್ಲೀನ್ ಮಾಡಿ ನಾನು ಇರಲು ಅಂತ ರೆಡಿ ಮಾಡಿಕೊಂಡೆ. ಒಂದು ದಿನ ಆಂಟಿಯವರ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಅವರ ಮನೆಯಲ್ಲಿ ಎಷ್ಟೊಂದು ಜನ ನೆಂಟರು ಬಂದಿದ್ರು. ರಾತ್ರಿ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆಂಟಿ, ವಾತಾವರಣ ತುಂಬಾ ಬದಲಾಗ್ತಾ ಇದೆ, ನಾನು ಇನ್ನು ಮನೆಗೆ ಹೋಗಬಹುದಾ ಅಂತ ಕೇಳಿದಾಗ, ಹೊರಗಿನ ಪರಿಸ್ಥಿತಿಯನ್ನು ನೋಡಿ ನೀನು ಹುಷಾರಾಗಿ ಹೋಗು, ಆದ್ರೆ ಬೆಳಿಗ್ಗೆ ಬೇಗ ಬಂದು ಬಿಡು, ಅತಿಥಿಗಳಿಗೆ ಬೆಳಗಿನ ತಿಂಡಿಯನ್ನು ಸಹ ಮಾಡ್ಬೇಕು ಅಂತ ಹೇಳಿದ್ರು. ನಾನು ತಕ್ಷಣ ಅಲ್ಲಿಂದ ಬೇಗ ಬೇಗ ಮನೆಗೆ ವಾಪಸ್ ಬಂದೆ. ಗಾಳಿ ಎಷ್ಟೊಂದು ಜೋರಾಗಿ ಬೀಸುತ್ತಿತ್ತು ಅಂದ್ರೆ ನಾನು ಗಾಳಿಯಲ್ಲಿ ಹಾರಿ ಹೋಗುವ ಹಾಗೆ ಅನ್ನಿಸ್ತಾ ಇತ್ತು. ಈಗ ತುಂಬಾ ಜೋರಾಗಿ ಮಳೆ ಕೂಡ ಶುರುವಾಗಿತ್ತು. ಆ ಮನೆಯಲ್ಲಿ ಎಲ್ಲಾ ಕಡೆಗಳಿಂದಲೂ ಮಳೆಯ ನೀರು ಬೀಳ್ತಾ ಇತ್ತು. ಗುಡುಗು, ಮಿಂಚು, ಮಳೆ ಎಷ್ಟೊಂದು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಆ ಮನೆ ಎಲ್ಲಿ ಕುಸಿದು ಬೀಳುತ್ತೋ ಅನ್ನುವ ರೀತಿಯಲ್ಲಿ ನನಗೆ ಶಬ್ದಗಳು ಕೇಳಿಸ್ತಾ ಇದ್ವು. ನಾನು ದೇವರನ್ನೇ ಕೇಳ್ಕೊಳ್ತಾ ಇದ್ದೆ, ದೇವರೇ, ಮಳೆ ಬೇಗ ಕಡಿಮೆಯಾಗಿ ಈ ಮನೆ ಕೂಡ ಬಿದ್ದು ಹೋದ್ರೆ ನಾನು ಎಲ್ಲಿ ಹೋಗ್ಬೇಕು ಅಂತ. ನಾನು ಈಗ ನನ್ನ ಗಂಡನನ್ನೇ ನೆನೆಸಿಕೊಳ್ತಾ ಇದ್ದೆ. ರಮೇಶ್, ನೀವು ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಜೋರಾದ ಶಬ್ದ ಕೇಳಿಸಿತು. ನನಗನ್ನಿಸ್ತಾ ಇತ್ತು ಯಾವುದೋ ಗೋಡೆ ಕುಸಿದು ಬಿದ್ದಿದೆ ಅಂತ. ಭಯದಿಂದ ನಾನು ಜೋರಾಗಿ ಕಿರುಚಿಕೊಂಡೆ. ಆ ಧೂಳಿನಿಂದ ನನಗೆ ಏನೂ ಕಾಣಿಸ್ತಾ ಇರ್ಲಿಲ್ಲ. ನಾನು ಅಂದುಕೊಂಡೆ, ಇಷ್ಟಕ್ಕೂ ನಾನು ಜೀವಂತವಾಗಿದ್ದೀನ ಅಥವಾ ಸತ್ತು ಹೋಗಿದ್ದೀನ ಅಂತ. ಆದರೆ ನಾನು ಇನ್ನೂ ಜೀವಂತವಾಗಿ ಕುಳಿತುಕೊಂಡಿದ್ದೆ. ನನ್ನ ಎದುರುಗಡೆ ಇದ್ದ ಆ ದೊಡ್ಡ ಗೋಡೆ ಕುಸಿದು ಬಿದ್ದಿತ್ತು. ಮಳೆಯ ನೀರು ಈಗ ಮನೆಯೊಳಗೆ ಬರ್ತಾ ಇತ್ತು. ನನಗೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ನಾನು ಈಗ ಬೆಳಿಗ್ಗೆ ಯಾವಾಗ ಆಗುತ್ತೆ, ಬೆಳಕಾದಾಗ ಈ ಮನೆಯ ಪರಿಸ್ಥಿತಿಯನ್ನು ನಾನು ನೋಡಬಹುದು. ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ. ಬೆಳಿಗ್ಗೆ ಮಳೆ ನಿಂತು ಹೋಗಿತ್ತು. ನಾನು ಈಗ ಎದ್ದು ಕುಸಿದು ಬಿದ್ದಿದ್ದ ಗೋಡೆಯ ಬಳಿ ಹೋದೆ. ನಾನು ಈಗ ಅಲ್ಲಿದ್ದ ಮಣ್ಣನ್ನು ಪಕ್ಕಕ್ಕೆ ತೆಗೆಯುತ್ತಿದ್ದೆ. ಆ ಇಟ್ಟಿಗೆಗಳನ್ನು ತೆಗೆದು ಪಕ್ಕದಲ್ಲಿ ಜೋಡಿಸಬೇಕಾದ್ರೆ ಅಲ್ಲಿ ನನಗೆ ಒಂದು ಮಣ್ಣಿನ ಮಡಿಕೆ ಸಿಕ್ತು. ಅದನ್ನು ನೋಡಿ ಒಂದು ಕ್ಷಣ ನನಗೆ ಗಾಬರಿಯಾಗಿ ಬಿಡ್ತು. ಈಗ ನನ್ನ ಗಂಡನ ಮಾತುಗಳು ನನಗೆ ನೆನಪಿಗೆ ಬರ್ತಾ ಇದ್ವು. ಒಂದು ದಿನ ರಾತ್ರಿ ನನ್ನ ಗಂಡ ನನಗೆ ಈ ಮನೆಯ ವಿಷಯವನ್ನು ಹೇಳಿದ್ರು. ನಾನು ಸುತ್ತಮುತ್ತಲು ಗಮನಿಸಿದೆ. ಅಲ್ಲಿ ಯಾವ ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇರ್ಲಿಲ್ಲ. ನಾನು ಈಗ ನಿಧಾನವಾಗಿ ಆ ಮಡಿಕೆಯನ್ನು ಹೊರಗೆ ತೆಗೆದೆ. ಅದು ತುಂಬಾ ಭಾರವಾಗಿತ್ತು. ನಾನು ನಡುಗುತ್ತಿರುವ ಕೈಗಳಿಂದಲೇ ಆ ಮಡಿಕೆಯ ಮೇಲಿದ್ದ ಮಣ್ಣನ್ನು ಪಕ್ಕಕ್ಕೆ ತೆಗೆಯುತ್ತಾ ಅದನ್ನು ಕ್ಲೀನ್ ಮಾಡುತ್ತಾ ಯೋಚಿಸ್ತಾ ಇದ್ದೆ. ಒಂದು ವೇಳೆ ಇದರಲ್ಲಿ ಏನಾದರೂ ಬಂಗಾರ ಇದ್ರೆ ನನ್ನ ಜೀವನವೇ ಬದಲಾಗಿ ಬಿಡುತ್ತಲ್ವಾ ಅಂತ. ಯಾಕಂದ್ರೆ ನನ್ನ ಗಂಡ ನನಗೆ ಹೇಳಿದ್ರು, ಆ ಮನೆಯಲ್ಲಿ ಇದ್ದವರು ತುಂಬಾ ದೊಡ್ಡ ಶ್ರೀಮಂತರಾಗಿದ್ರು. ಒಂದು ದಿನ ಆ ಮನೆಗೆ ಡಕಾಯಿತರ ಗುಂಪು ಅಟ್ಯಾಕ್ ಮಾಡಿ ಆ ಮನೆಯಲ್ಲಿದ್ದವರೆಲ್ಲರನ್ನು ಕೊಂದು ಹಾಕಿ ಆ ಮನೆಯಲ್ಲಿ ಇದ್ದ ಎಲ್ಲ ಆಸ್ತಿಯನ್ನು ಲೂಟಿ ಮಾಡಿದ್ರು ಅಂತ. ನನ್ನ ಗಂಡ ನಂಗೆ ಹೇಳ್ತಾ ಇದ್ರು, ಆ ಮನೆಯ ಮಾಲೀಕರ ಆತ್ಮಗಳೇ ಇಲ್ಲಿ ಓಡಾಡ್ತಾ ಇರ್ತವೆ ಅಂತ ಕೂಡ. ಮೊದಲು ನನಗೆ ಈ ಮಾತುಗಳನ್ನು ನೆನೆಸಿಕೊಂಡು ತುಂಬಾ ಭಯವಾಗ್ತಾ ಇತ್ತು. ಆದರೆ ನಾನು ಇಲ್ಲಿಗೆ ಬಂದ ಮೇಲೆನೆ ಗೊತ್ತಾಯ್ತು, ನನಗೆ ಇಲ್ಲಿ ಯಾವುದೇ ಆತ್ಮಗಳು ಕಾಣಿಸ್ಲಿಲ್ಲ. ನನಗೆ ಈ ರೀತಿ ಏನೂ ಅನ್ನಿಸ್ಲಿಲ್ಲ. ನಾನು ಅಂದುಕೊಂಡೆ, ಒಂದು ವೇಳೆ ಅವರೇನಾದರೂ
ಈ ಮಡಿಕೆಯಲ್ಲಿ ಸ್ವಲ್ಪ ಬಂಗಾರವನ್ನು ಎತ್ತಿಟ್ಟಿದ್ರೆ ನನ್ನ ಜೀವನ ಬದಲಾಗಿ ಹೋಗುತ್ತೆ. ಆಗ ಯಾರ ಮುಂದೆಯೂ ಕೈ ಚಾಚುವ ಅವಶ್ಯಕತೆ ನನಗೆ ಬರೋದಿಲ್ಲ. ಯಾರ ಮನೆಯಲ್ಲೂ ಕೆಲಸ ಮಾಡುವ ಅವಶ್ಯಕತೆ ಕೂಡ ನನಗೆ ಇರೋದಿಲ್ಲ ಅಂತ ಅಂದುಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ಈಗ ಒಂದು ಭಯ ಕೂಡ ಶುರುವಾಗಿತ್ತು. ಒಂದು ವೇಳೆ ಇದರಲ್ಲಿ ಬಂಗಾರದ ಬದಲು ಬೇರೆ ಏನಾದ್ರೂ ಇದ್ರೆ ನನ್ನ ಪರಿಸ್ಥಿತಿ ಏನು ಅಂತ. ನಾನು ಈಗ ಭಯದಿಂದಲೇ ಆ ಮಡಿಕೆಯನ್ನು ಹಿಡಿದುಕೊಂಡಿದ್ದೆ. ನನ್ನ ಕೈಗಳು ನಡುಗುತ್ತಾ ಇದ್ವು. ನನ್ನ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆ ಮಡಿಕೆ ನನ್ನ ಕಣ್ಣ ಮುಂದೆಯೇ ಇತ್ತು. ನಾನು ಈಗ ಮಡಿಕೆಯ ಮುಚ್ಚಳವನ್ನು ಹೊಡೆದು ಹಾಕ್ಬಿಟ್ಟೆ. ಆ ಮಡಿಕೆಯೊಳಗೆ ಕೈ ಇಟ್ಟಾಗ ಅದರಲ್ಲಿ ಹೊಟ್ಟು ತುಂಬಿಕೊಂಡಿತ್ತು. ಆ ಮಡಿಕೆಯನ್ನು ಉಲ್ಟಾ ಮಾಡಿ ನೋಡಿದಾಗ ನಾನು ಶಾಕ್‌ನಿಂದ ಹಾಗೆಯೇ ನೋಡ್ತಾನೆ ಇದ್ದೆ. ಯಾಕೆಂದ್ರೆ ಅದರಲ್ಲಿ ಯಾವುದೇ ರೀತಿಯ ಬಂಗಾರವಿರ್ಲಿಲ್ಲ. ಹಳೆಯ ಹೊಟ್ಟು ಮಾತ್ರ ತುಂಬಿಕೊಂಡಿತ್ತು. ನಾನು ಅಂದುಕೊಂಡೆ, ನನ್ನ ಜೊತೆ ಇದೆಂತ ತಮಾಷೆ ನಡೀತಾ ಇದೆ. ನಾನು ಈಗ ಅಳುತ್ತಾ ಅಲ್ಲೇ ಕುಳಿತುಕೊಂಡಿದ್ದೆ. ನನ್ನ ಎಲ್ಲಾ ಭರವಸೆಗಳು ಈಗ ಸತ್ತು ಹೋಗಿದ್ವು. ನಾನು ಅಂದುಕೊಳ್ತಾ ಇದ್ದೆ, ನಾನು ಎಂತಹ ಹುಚ್ಚಿ. ನನ್ನಂತಹ ಹಣೆಬರಹದವಳಿಗೆ ಇಷ್ಟೊಂದು ದೊಡ್ಡ ಕನಸು ಕಾಣುವ ಯೋಗ್ಯತೆಯಾದರೂ ಇದೆಯಾ? ಸಂಗೀತ, ನಿನ್ನ ಹಣೆಬರಹದಲ್ಲಿ ಬಂಗಾರ ಎಲ್ಲಿಂದ ಬರಬೇಕು? ನಿಜವಾಗಿಯೂ ನಿನ್ನ ಬದುಕು ಅಷ್ಟೊಂದು ಚೆನ್ನಾಗಿದ್ರೆ ನೀನು ಯಾಕೆ ಅನಾಥಳಾಗಿ ಇರ್ತಾ ಇದ್ದೆ? ನಿನ್ನ ಭಾಗ್ಯ ಅಷ್ಟೊಂದು ಚೆನ್ನಾಗಿದ್ರೆ ನಿನ್ನ ಅತ್ತೆ ಮಾವ ನಿನ್ನನ್ನು ಯಾಕೆ ಮಾರಾಟ ಮಾಡ್ತಾ ಇದ್ರು? ನಿನ್ನ ಅದೃಷ್ಟ ಅಷ್ಟೊಂದು ಚೆನ್ನಾಗಿದ್ರೆ ನಿನ್ನ ಗಂಡ ಯಾಕೆ ನಿನ್ನನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದ? ಅಂದುಕೊಂಡು ಅಳುತ್ತಾ ಆ ಮಡಿಕೆಯನ್ನು ಈಗ ಅಲ್ಲೇ ಟೇಬಲ್ ಮೇಲೆ ಇಟ್ಟೆ. ನಾನು ಬೆಳಿಗ್ಗೆಯಿಂದ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನನಗೆ ಈಗ ಸಾಕಾಗಿ ಹೋಗಿತ್ತು. ಅತ್ತು ಅತ್ತು ನನ್ನ ಗಂಟಲು ಒಣಗಿ ಹೋಗಿತ್ತು. ನಾನು ಈಗ ನೀರನ್ನು ಕುಡಿಯಲು ಅಲ್ಲಿದ್ದ ಮಡಿಕೆಯನ್ನು ತೆಗೆದುಕೊಂಡೆ. ನನ್ನ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ನನಗೆ ತುಂಬಾ ದುಃಖವಾಗ್ತಾ ಇತ್ತು. ನನ್ನ ಕಣ್ಣಿಂದ ನೀರು ಬರ್ತಾ ಇತ್ತು. ನನ್ನ ಕೈ ತಗಿಲಿ ಆ ಮಡಿಕೆ ಕೆಳಗೆ ಬಿದ್ದು ಒಡೆದು ಹೋಗಿತ್ತು. ನಾನು ಅಂದುಕೊಂಡೆ, ಈಗ ಇದೆಲ್ಲವನ್ನು ಮತ್ತೆ ನಾನೇ ಕ್ಲೀನ್ ಮಾಡ್ಬೇಕು ಅಂತ. ಕೆಳಗೆ ಬಗ್ಗಿ ನೋಡಿದಾಗ ಒಂದು ಕ್ಷಣ ನನ್ನ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ಆ ಮಡಿಕೆಯಲ್ಲಿ ಇದ್ದಂತಹ ಹೊಟ್ಟು ನೀರು ಬಿದ್ದು ಹರಿದು ಹೋಗಿತ್ತು. ಅದರ ಕೆಳಗೆ ಎಷ್ಟೊಂದು ಬಂಗಾರದ ನಾಣ್ಯಗಳು ಹೊಳೆಯುತ್ತಿದ್ವು. ನಾನು ಅಂದುಕೊಂಡೆ, ಇದೆಲ್ಲ ನನ್ನ ಕಣ್ಣಿನ ಮಾಯೆ ಅಂತ. ನಾನು ಈಗ ನನ್ನ ಕಣ್ಣನ್ನು ಉಜ್ಜಿಕೊಂಡು ಮತ್ತೆ ಮತ್ತೆ ನೋಡ್ತಾ ಇದ್ದೆ. ಆದರೆ ಈಗಲೂ ನನ್ನ ಕಣ್ಣ ಮುಂದೆ ಆ ನಾಣ್ಯಗಳು ಕಾಣಿಸ್ತಾ ಇದ್ವು. ನಾನು ಈಗ ಕೆಳಗೆ ಕುಳಿತು ಒಂದು ನಾಣ್ಯವನ್ನು ತೆಗೆದುಕೊಂಡೆ. ಅದು ತುಂಬಾ ಭಾರವಾಗಿತ್ತು. ಅದರ ಮೇಲೆ ಹಳೆಯ ಕಾಲದ ಅಕ್ಷರಗಳಲ್ಲಿ ಏನೋ ಬರೆಯಲಾಗಿತ್ತು. ನಾನು ಈಗ ಆ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸಿದೆ. ನಾನು ಅಂದುಕೊಂಡೆ, ಬಹುಶಃ ಹಳೆಯ ಕಾಲದವರು ತಮ್ಮ ಮನೆಯಲ್ಲಿ ಬಂಗಾರದ ವಸ್ತುಗಳನ್ನು ಇದೇ ರೀತಿ ಮಣ್ಣು ಅಥವಾ ಬೂದಿಯಲ್ಲಿ ಮುಚ್ಚಿಡ್ತಾ ಇದ್ರೇನೋ ಅಂತ. ಯಾರಾದರೂ ಕಳ್ಳರು ಇದನ್ನು ನೋಡಿದ್ರು ಇದನ್ನು ಕಸ ಎಂದುಕೊಂಡು ಬಿಟ್ಟು ಹೋಗ್ಬೇಕು ಅಂತ. ನಾನು ತುಂಬಾ ಬೇಗ ಆ ಎಲ್ಲಾ ನಾಣ್ಯಗಳನ್ನು ಎತ್ತಿಕೊಂಡೆ. ಈಗ ನನ್ನ ಕೈ ತುಂಬಾ ಬಂಗಾರದ ನಾಣ್ಯಗಳು ತುಂಬಿಕೊಂಡಿದ್ವು. ನಾನು ಈಗ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಆ ಎಲ್ಲಾ ನಾಣ್ಯಗಳನ್ನು ಪ್ಯಾಕ್ ಮಾಡಿದೆ. ಈ ರಹಸ್ಯವನ್ನು ನಾನು ಸದ್ಯಕ್ಕೆ ರಹಸ್ಯವಾಗಿಯೇ ಇಟ್ಟುಕೊಳ್ಳಬೇಕು. ಯಾರ ಬಳಿಯೂ ಹೇಳಬಾರದು ಅಂದುಕೊಂಡೆ. ನಾನು ಈಗ ಆ ಗಂಡನ್ನು ಹುಷಾರಾಗಿ ತೆಗೆದುಕೊಂಡು ನಗರಕ್ಕೆ ಹೋಗಿ ಬಂಗಾರದ ಅಂಗಡಿಯವನಿಗೆ ಅದನ್ನು ತೋರಿಸಿದಾಗ ಅವನ ಕಣ್ಣುಗಳು ಹೊಳೆದಿದ್ದವು. ಅವನು ಆ ನಾಣ್ಯಗಳ ಬದಲಿಗೆ ನನಗೆ ತುಂಬಾ ದೊಡ್ಡ ಮೊತ್ತವನ್ನೇ ಕೊಟ್ಟಿದ್ದ. ನಾನು ಅಷ್ಟೊಂದು ದುಡ್ಡನ್ನು ತೆಗೆದುಕೊಂಡು ನನ್ನ ಹಳೆಯ ಮನೆಗೆ ಬಂದಾಗ ನಾನು ಆಕಾಶದಲ್ಲಿ ಹಾರಾಡುತ್ತಿದ್ದೇನೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಮಾರನೆಯ ದಿನದಿಂದಲೇ ನಾನು ಕೆಲಸವನ್ನು ಶುರು ಮಾಡಿಸಿದೆ. ನಾನು ಈಗ ಹಳೆಯ ಭೂತ ಬಂಗ್ಲಾ ಅಂತ ಇದ್ದ ನನ್ನ ಮನೆಯನ್ನು ಮತ್ತೆ ರಿಪೇರಿ ಮಾಡಿಸಲು ಶುರು ಮಾಡಿದೆ. ಗೋಡೆಗಳು ಎಲ್ಲವನ್ನು ಸರಿ ಮಾಡಿಸಿ ಬಣ್ಣವನ್ನು ಹೊಡೆಸಿದಾಗ ಆ ಮನೆ ಪೂರ್ತಿಯಾಗಿ ಬದಲಾಗಿ ಬಿಡಿತು. ಊರಿನ ಜನರೆಲ್ಲರೂ ಎಷ್ಟೋ ಆಶ್ಚರ್ಯದಿಂದ ನನ್ನನ್ನೇ ನೋಡ್ತಾ ಇದ್ರು. ಇಷ್ಟಕ್ಕೂ ಇವಳ ಬಳಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೆಲವರು ಅಂದುಕೊಳ್ತಾ ಇದ್ರು. ಈ ಮನೆಯಲ್ಲಿ ಇವಳಿಗೆ ಏನಾದರೂ ಖಜಾನೆ ಸಿಕ್ತಾ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿಕೊಳ್ತಾ ಇದ್ರು. ಆದರೆ ನಾನು ಯಾರ ಬಗ್ಗೆಯೂ ಯಾವ ಮಾತನ್ನು ತಲೆ ಕೆಡಿಸಿಕೊಳ್ಳಲಿಲ್ಲ. ಮನೆ ನೀಟಾಗಿ ರೆಡಿಯಾದ ಮೇಲೆ ನಾನು ನಗರದಿಂದ ಕೆಲವೊಂದು ಬಟ್ಟೆಗಳನ್ನು ತರಿಸಿ ನನ್ನ ಮನೆಯ ಹಿಂದೆ ಒಂದು ಸಣ್ಣ ಅಂಗಡಿಯನ್ನು ಸಹ ಓಪನ್ ಮಾಡಿದೆ. ನನ್ನ ವ್ಯಾಪಾರ ಈಗ ಚೆನ್ನಾಗಿ ನಡೆಯುತ್ತಿತ್ತು. ಆ ದೇವರು ನನಗೆ ಎಷ್ಟೊಂದು ಅಭಿವೃದ್ಧಿಯನ್ನು ಕೊಟ್ಟಿದ್ರು. ನನ್ನ ಬಳಿ ಈಗ ಎಷ್ಟೊಂದು ಆಸ್ತಿ ಅಂತಸ್ತು ಬಂದಿತ್ತು. ಆದರೆ ನನ್ನ ಅತ್ತೆ ಮಾಡಿದ ದ್ರೋಹವನ್ನು ನಾನು ನೆನೆಸಿಕೊಳ್ತಾ ಇದ್ದೆ. ನನ್ನ ಗಂಡನ ಕೊನೆಯ ನೆನಪು, ಅವರ ಪೆನ್ಷನ್ ನಾನು ವಾಪಸ್ ತೆಗೆದುಕೊಳ್ಳಬೇಕಾಗಿತ್ತು. ಈಗ ಒಬ್ಬ ವಕೀಲರನ್ನು ಹಿಡಿದುಕೊಂಡು ನನ್ನ ಅತ್ತೆಗೆ ನೋಟಿಸ್ ಅನ್ನು ಕೂಡ ಕಳುಹಿಸಿಕೊಟ್ಟೆ. ಪೊಲೀಸರು ಮತ್ತು ಕೋರ್ಟಿನವರು ಅತ್ತೆಯ ಮನೆಗೆ ಹೋದಾಗ ಎಲ್ಲಾ ಪೇಪರ್ಗಳನ್ನು ಅವರ ಹತೋಟಿಗೆ ತೆಗೆದುಕೊಂಡರು. ಆಗ ಅತ್ತೆ ದೊಡ್ಡ ರಂಪಾಟವನ್ನೇ ಮಾಡಿದ್ರು.
ನನ್ನ ಸೊಸೆ ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸುತ್ತಿದ್ದಾಳೆ. ಈ ದುಡ್ಡು ನನ್ನ ಮಗನದ್ದು ಅಂತ ಆಕೆ ನಾಟಕ ಮಾಡ್ತಾ ಇದ್ರು. ಆದರೆ ಕಾನೂನಿನ ಮುಂದೆ ಅವರ ಒಂದೇ ಒಂದು ಆಟ ಕೂಡ ನಡೆಯಲಿಲ್ಲ. ಇಲ್ಲಿಯವರೆಗೂ ಅವರು ತೆಗೆದುಕೊಂಡಂತಹ ದುಡ್ಡನ್ನು ಕೋರ್ಟಿನಲ್ಲಿ ಕೇಳಿದಾಗ ಅತ್ತೆ ಶಾಕ್ ಆಗಿ ಬಿಟ್ಟಿದ್ರು. ಬೇರೆ ದಾರಿ ಇಲ್ಲದೆ ಎಲ್ಲ ಕಾಗದ ಪತ್ರಗಳನ್ನು ಅವರು ಕೋರ್ಟಿಗೆ ಒಪ್ಪಿಸಬೇಕಾಯಿತು. ಇದು ಕೇವಲ ಕಾಗದ ಪತ್ರಗಳಾಗಿರಲಿಲ್ಲ, ಇದು ನನ್ನ ಗೌರವವಾಗಿತ್ತು. ಎಲ್ಲರಿಗೂ ಈಗ ನಂಬಿಕೆ ಬಂದಿತ್ತು. ನಾನು ಸುಳ್ಳು ಹೇಳ್ತಾ ಇಲ್ಲ. ಇವರೆಲ್ಲರೂ ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ. ಆ ಊರಿನವರೆಲ್ಲರೂ ಹೇಳ್ತಾ ಇದ್ರು, ಮಗಳೇ, ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿನ್ನ ಅತ್ತೆಯ ಮಾತನ್ನು ಕೇಳಿ ನಿನ್ನ ಮೇಲೆ ತಪ್ಪಾದ ಆರೋಪಗಳನ್ನು ಹೊರಿಸಿಬಿಟ್ವಿ. ನಾವು ಅಂದುಕೊಳ್ತಾ ಇದ್ವಿ, ಈ ಮನೆಗೆ ನೀನು ಬಂದ ಮೇಲೆ ಇಲ್ಲಿನ ಭೂತ ಪ್ರೇತಗಳು ನಿನಗೆ ಕಾಟ ಕೊಡುತ್ತವೆ, ನೀನು ಇಲ್ಲಿಂದ ಓಡಿ ಹೋಗ್ತೀಯಾ ಅಂತ. ಆದರೆ ನೀನು ತುಂಬಾ ಧೈರ್ಯವಂತೆ, ನೀನು ತುಂಬಾ ಕಷ್ಟವನ್ನು ಸಹಿಸಿಕೊಂಡಿದ್ದೀಯಾ ಅಂತ ಹೇಳಿದಾಗ ನಾನು ಅವರ ಮಾತು ಕೇಳಿ ನಕ್ಕು ಸುಮ್ಮನಾಗಿ ಬಿಡ್ತಾ ಇದ್ದೆ. ಇದು ಕೇವಲ ನನ್ನ ತ್ಯಾಗದ ಫಲ. ಅತ್ತೆಯ ಮನೆಯಲ್ಲಿ ಅವರ ಅಳಿಯ ಪರ್ಮನೆಂಟ್ ಆಗಿ ಅವರ ಮನೆಯಲ್ಲಿಯೇ ಸೆಟ್ಲ್ ಆಗಿ ಬಿಟ್ಟಿದ್ದ. ಎಲ್ಲವನ್ನು ತನ್ನ ಹೆಸರ ಮೇಲೆ ಮಾಡಿಕೊಳ್ಳಬೇಕು ಅಂತ ಅವನು ಹಠ ಮಾಡ್ತಾ ಇದ್ದ. ಗಲಾಟೆಗಳು ತುಂಬಾ ಹೆಚ್ಚಾದಾಗ ನಾದಿನಿಗೆ ಅವರ ಗಂಡ ವಿಚ್ಛೇದನವನ್ನು ಕೊಟ್ಟು ಬಿಟ್ಟಿದ್ದ. ಅವನು ಕೋಪದಿಂದ ನಾದಿನಿ ಮತ್ತು ಅತ್ತೆಯ ಎಲ್ಲಾ ಸಾಮಾನುಗಳನ್ನು ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದ. ಅವನಿಗೆ ಚೆನ್ನಾಗಿ ಗೊತ್ತು, ಈ ಇಬ್ಬರು ಹೆಂಗಸರ ಜೊತೆ ಈಗ ಯಾವ ಗಂಡಸರು ಇಲ್ಲ ಅಂತ. ಆದ್ದರಿಂದ ಅವನು ಈ ಹೆಂಗಸರಿಂದ ನನ್ನನ್ನು ಏನು ಮಾಡಲು ಸಾಧ್ಯ ಎಂದುಕೊಂಡು ಅವರನ್ನು ಹೆದರಿಸಿ ಅವರ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಸಿಕೊಳ್ಳಬೇಕು ಅಂದುಕೊಂಡಿದ್ದ. ಅತ್ತೆ ತನ್ನ ಅಳಿಯನಿಗೆ ಎಷ್ಟೋ ಬುದ್ಧಿ ಹೇಳಿದ್ರು, ಆದ್ರೆ ಅಳಿಯ ಮಾತ್ರ ಯಾರ ಮಾತಿಗೂ ಬಗ್ಗಲಿಲ್ಲ. ಈಗ ಅತ್ತೆ ಮತ್ತು ನಾದಿನಿ ಯಾರು ಇಲ್ಲದ ಒಂಟಿಯಾಗಿ ಬಿಟ್ಟಿದ್ರು. ಅವರಿಬ್ಬರು ಈಗ ಬೀದಿಯಲ್ಲಿ ಒಂಟಿಯಾಗಿ ನಿಂತುಕೊಂಡಿದ್ರು. ಕೆಲವು ವರ್ಷಗಳ ಮೊದಲು ನಾನು ಅದೇ ರೀತಿ ಆ ಬೀದಿಗಳಲ್ಲಿ ನಿಂತುಕೊಂಡಿದ್ದೆ. ಒಂದು ದಿನ ಸಾಯಂಕಾಲ ನನ್ನ ಮನೆಯ ಬಾಗಿಲು ಜೋರು ಜೋರಾಗಿ ತಡ್ತಾ ಇದ್ರು. ನನ್ನ ಕೆಲಸದವಳು ಹೇಳ್ತಾ ಇದ್ಲು, ಅಮ್ಮ, ಹೊರಗೆ ಯಾರೋ ಬಂದಿದ್ದಾರೆ. ವಯಸ್ಸಾದ ಅಜ್ಜಿಯ ಜೊತೆ ಇನ್ನೊಬ್ಬ ಮಹಿಳೆ ಕೂಡ ಇದ್ದಾಳೆ. ಅವರು ನಿಮ್ಮನ್ನು ಭೇಟಿಯಾಗ್ಬೇಕಂತೆ. ಅವರ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಾನು ಬಾಗಿಲಿನ ಬಳಿ ಬಂದೆ. ನನ್ನ ಅತ್ತೆ ಮತ್ತು ನಾದಿನಿ ಅಲ್ಲಿ ನಿಂತುಕೊಂಡಿದ್ರು. ಅವರ ಬಟ್ಟೆಗಳು ತುಂಬಾ ಹಳೆಯದಾಗಿದ್ವು. ಅವರ ಕೂದಲೆಲ್ಲ ಚರಿದಿತ್ತು. ಅವರು ಅಳುತ್ತಾ ನಿಂತುಕೊಂಡಿದ್ರು. ಅವರು ನನ್ನನ್ನು ನೋಡಿದ ತಕ್ಷಣ ನನ್ನ ಕಾಲಿನ ಮೇಲೆ ಬಿದ್ದು ಬಿಟ್ರು. ಅವರಿಬ್ರು ಹೇಳ್ತಾ ಇದ್ರು, ಸಂಗೀತ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ನಾವುಗಳು ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ಮಾಡಿಬಿಟ್ಟಿದೀವಿ. ನನ್ನ ಅಳಿಯ ನನ್ನನ್ನು ಮತ್ತು ನನ್ನ ಮಗಳನ್ನು ಮನೆಯಿಂದ ಓಡಿಸಿಬಿಟ್ಟ. ಈಗ ನಮಗೆ ಹೋಗಲು ಎಲ್ಲೂ ದಾರಿ ಇಲ್ಲ. ಅವನು ನಮ್ಮ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಮಾಡಿಸಿಕೊಂಡು ಬಿಟ್ಟಿದ್ದಾನೆ. ನಾನು ಮಾಡಿದ ಪಾಪಕ್ಕೆ ನನಗೆ ಆ ದೇವರು ತಕ್ಕ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ದಯವಿಟ್ಟು ನನಗೆ ನಿನ್ನ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡು ಅಂತ ಹೇಳ್ತಾ ಇದ್ರು. ಅವರ ಪರಿಸ್ಥಿತಿ ನೋಡಿ ನನಗೆ ಅವರ ಮೇಲೆ ತುಂಬಾ ಅನುಕಂಪ ಬಂದಿತ್ತು. ನನ್ನ ಗಂಡ ರಮೇಶ್ ತನ್ನ ತಾಯಿ ಮತ್ತು ತಂಗಿಯನ್ನು ತುಂಬಾ ಪ್ರೀತಿಸ್ತಾ ಇದ್ರು. ಅವರು ಈಗ ಜೀವಂತವಾಗಿದ್ದಿದ್ರೆ ತನ್ನ ತಾಯಿ ಮತ್ತು ತಂಗಿಯನ್ನು ಈ ಸ್ಥಿತಿಯಲ್ಲಿ ನೋಡಿ ಅವರು ಎಷ್ಟೊಂದು ದುಃಖ ಪಡ್ತಾ ಇದ್ರು ಅಂತ ನಾನು ಅಂದುಕೊಂಡು ನಾನು ಅವರಿಬ್ಬರನ್ನು ತಬ್ಬಿಕೊಂಡು ಹೇಳಿದೆ, ನೀವು ದುಃಖ ಪಡಬೇಡಿ, ನೀವು ಚಿಂತೆ ಕೂಡ ಮಾಡಬೇಡಿ. ಈ ಮನೆ ನಿಮ್ಮದು. ನಿಮ್ಮಿಬ್ಬರನ್ನು ನಾನು ನನ್ನ ಮನೆಯಲ್ಲಿ ಇಟ್ಟುಕೊಳ್ತೀನಿ. ಅವರಿಬ್ಬರು ಎಷ್ಟೋ ಆಶ್ಚರ್ಯವಾಗಿ ನನ್ನನ್ನೇ ನೋಡ್ತಾ ಇದ್ರು. ನನ್ನ ನಾದಿನಿ ನನ್ನ ಬಳಿ ಕೇಳಿದ್ಲು, ಅತಿಗೆ, ನಾವು ನಿಮ್ಮ ಜೊತೆ ಇಷ್ಟೊಂದು ಮಾಡಿದ ನಂತರ ಕೂಡ ನೀವು ನಮ್ಮನ್ನು ಕ್ಷಮಿಸಿ ಬಿಡ್ತೀರಾ? ನಾನು ಮುಗುಳ್ನಗುತ್ತಾ, ನಿಮ್ಮ ಮೇಲೆ ದ್ವೇಷ ಸಾಧಿಸಿ ನಾನು ನಿಮ್ಮಂತೆ ಆಗಲು ಬಯಸುವುದಿಲ್ಲ. ಆ ದೇವರು ನನಗೆ ಎಷ್ಟೋ ಧೈರ್ಯವನ್ನು ಮತ್ತು ತಾಳ್ಮೆಯನ್ನು ಕೊಟ್ಟಿದ್ದಾನೆ. ಈಗ ನನ್ನ ಬಳಿ ಎಲ್ಲವೂ ಇದೆ. ನನ್ನ ಜವಾಬ್ದಾರಿ ನಾನು ನಿಮ್ಮನ್ನು ನೋಡಿಕೊಳ್ಳಬೇಕು ಅಂತ ಅವರಿಬ್ಬರನ್ನು ಮನೆಯೊಳಗೆ ಕರೆದುಕೊಂಡು ಬಂದೆ. ಅವರಿಬ್ಬರಿಗೆ ಈಗ ಒಳ್ಳೆಯ ಬಟ್ಟೆಗಳನ್ನು ಸಹ ಕೊಟ್ಟೆ. ಅವರಿಗೆ ನಾನು ಒಂದು ಸುಂದರವಾದ ದೊಡ್ಡ ರೂಮನ್ನು ಕೊಟ್ಟು ಹೊಟ್ಟೆ ತುಂಬಾ ಊಟವನ್ನು ಸಹ ಕೊಟ್ಟೆ. ಅವರಿಬ್ಬರು ರಾತ್ರಿ ಹಗಲು ಎನ್ನದೆ ಅವರು ಮಾಡಿದ ತಪ್ಪುಗಳಿಗೆ ನನ್ನ ಬಳಿ ಕ್ಷಮಾಪಣೆ ಕೇಳ್ತಾ ಇದ್ರು. ಸಮಯ ಕಳೀತಾ ಇತ್ತು. ಆದ್ರೆ ನಾನು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಲಿಲ್ಲ. ನನ್ನ ಬಳಿ ಈಗ ಎಲ್ಲವೂ ಇತ್ತು. ಆದ್ರೆ ನನ್ನ ಮನಸ್ಸಿನಲ್ಲಿ ಒಂದು ನೋವು, ಕೊರಗು ತುಂಬಿಕೊಂಡಿತ್ತು. ನನ್ನ ಬಳಿ ಇರುವ ಈ ಎಲ್ಲಾ ದುಡ್ಡನ್ನು ನಾನು ಯಾವುದಾದರೂ ಒಳ್ಳೆಯ ಕಾರ್ಯಕ್ರಮಕ್ಕೆ ಉಪಯೋಗಿಸಬೇಕು ಅಂತ ತೀರ್ಮಾನ ಮಾಡಿ ನಾನು ಈಗ ನನ್ನ ಮನೆಯ ಪಕ್ಕದಲ್ಲಿರುವ ಜಾಗವನ್ನು ಕೊಂಡುಕೊಂಡೆ. ಅಲ್ಲಿ ಒಂದು ಅನಾಥಾಶ್ರಮವನ್ನು ಸಹ ಓಪನ್ ಮಾಡಿದೆ. ಈಗ ಆ ಜಾಗದಲ್ಲಿ ಎಷ್ಟೊಂದು ಜನ ಅನಾಥ ಮಕ್ಕಳಿದ್ರು. ಆ ಮಕ್ಕಳಿಗೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರು ಇರ್ಲಿಲ್ಲ. ನಾನು ಪಟ್ಟ ಕಷ್ಟ, ನಾನು ಅನುಭವಿಸಿದ ನರಕ ಈ ಮಕ್ಕಳು ಯಾವತ್ತೂ ಅನುಭವಿಸಬಾರದು ಅಂತ ನಾನು ಅಂದುಕೊಂಡೆ. ನಾನು ದಿನವೆಲ್ಲ ಆ ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೆ. ಅವರಿಗೆ ಶಿಕ್ಷಣವನ್ನು ಸಹ ಕೊಡಿಸಿದೆ. ಆ ಮಕ್ಕಳು ನನ್ನನ್ನು ಅಮ್ಮ ಎಂದು ಕರೆದಾಗ ನನ್ನ ಜೀವನದಲ್ಲಿ ಇದ್ದ ಆ ಕೊರಗು ನೀಗಿದಂತೆ ಆಗ್ಬಿಟ್ಟಿತ್ತು.
ಅತ್ತೆಗೆ ತುಂಬಾ ವಯಸ್ಸಾಗಿ ಬಿಟ್ಟಿತ್ತು. ನನ್ನ ನಾದಿನಿ ನನ್ನ ಜೊತೆಯಲ್ಲಿ ಸೇರಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು. ಅತ್ತೆ ಅನಾಥ ಮಕ್ಕಳಿಗೆ ಕಥೆಗಳನ್ನು ಹೇಳುತ್ತಾ ಸಮಯ ಕಳೀತಾ ಇದ್ರು. ಅತ್ತೆ ಹೇಳ್ತಾ ಇದ್ರು, ಮಗಳೇ, ನೀನು ನನಗೆ ಕೇವಲ ಇರಲು ಸ್ವಲ್ಪ ಜಾಗ ಮಾತ್ರ ಕೊಡ್ಲಿಲ್ಲ. ನೀನು ನನ್ನನ್ನು ಮನುಷ್ಯಳನ್ನಾಗಿ ಮಾಡಿದೆ. ನೀನು ತುಂಬಾ ಒಳ್ಳೆಯವಳು. ನೀನು ಗೆದ್ದು ಬಿಟ್ಟೆ ಅಂತ ಹೇಳ್ತಾ ಇದ್ರು. ನಾನು ಆಕಾಶವನ್ನು ನೋಡಿ ನಗುತ್ತಿದ್ದೆ. ಆಕಾಶದಲ್ಲಿ ನನ್ನ ಗಂಡ ನನ್ನನ್ನು ನೋಡಿ ನಗುತ್ತಿರುವ ಹಾಗೆ ನನಗನ್ನಿಸ್ತಾ ಇತ್ತು. ಅವರು ಎಲ್ಲೇ ಇದ್ದರೂ ನನ್ನನ್ನು ನೋಡಿ ಈ ದಿನ ತುಂಬಾ ಸಂತೋಷ ಪಡ್ತಾ ಇರ್ತಾರೆ ಅಂತ ನಾನು ಅಂದುಕೊಳ್ತೀನಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.